ನಾವು ಯೋಹಾನ ಸುವಾರ್ತೆಯಲ್ಲಿ ಬರ್ತಕ್ಕಂಥ 8ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ 5 ವ್ಯತ್ಯಾಸಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಸ್ವಾತಂತ್ರ್ಯ ದಿವಸದಿಂದ ಆರಂಭ ಮಾಡಿದ್ದೆವು. ಸ್ವಾತಂತ್ರ್ಯ ಮತ್ತು ದಾಸ್ಯತ್ವ ಎಂಬಂಥ ವಿಷಯವನ್ನ ನಾವು ಅವತ್ತು ಆರಂಭಿಸಿದಾಗ ಇನ್ನೂ 4 ವ್ಯತ್ಯಾಸಗಳು ಇವೆ ಎಂಬುದಾಗಿ ಕಂಡು ಬಂದಾಗ ನಾನು ದೇವರ ಸಹಾಯದಿಂದ ಆತ್ಮನ ಸಹಾಯದಿಂದ ಅವುಗಳನ್ನು ಸಹ ಅಭ್ಯಾಸಕ್ಕಾಗಿ ತೆಗೆದುಕೊಳ್ಬೇಕು ಎಂಬಂಥ ವಿಚಾರದಿಂದ ಅವುಗಳನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ನಾವು ಮಾಡಿದಂಥ ಅಭ್ಯಾಸ ಕೃಪೆ ಮತ್ತು ಧರ್ಮಶಾಸ್ತ್ರ, 2ನೇದಾಗಿ ಬೆಳಕು ಮತ್ತು ಕತ್ತಲೆ, 3ನೇದಾಗಿ ಸ್ವಾತಂತ್ರ್ಯ ಮತ್ತು ದಾಸ್ಯತ್ವ, ಇವುಗಳ ಮತ್ತು ಈ 3 ವ್ಯತ್ಯಾಸಗಳನ್ನ ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕಂಡುಕೊಂಡಿದ್ದೇವೆ. ಇವತ್ತು ನಾವು ಮಾಡುವಂತಹ ಅಭ್ಯಾಸ ಅದು ಸಹ ಬಹಳ ವಿಶೇಷವಾದಂಥದ್ದು. ಅದೇನಂತಂದ್ರೆ ಜೀವನ ಮತ್ತು ಮರಣಗಳ ನಡುವೆ ಇರತಕ್ಕಂತಹ ವ್ಯತ್ಯಾಸ. ಬಹಳ ವಿಶೇಷವಾದಂತಹ ಒಂದು ವಿಷಯ. ಅನೇಕರು ಇದನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ರ ಅವಶ್ಯಕತೆ ಉಂಟು. ಎಷ್ಟೋ ಸಲ ನಾವು ಬಹಳಷ್ಟು ಹಗುರಾಗಿ ಈ ವಿಷಯಗಳನ್ನ ತೆಗೆದುಕೊಳ್ತೇವೆ. ಮನುಷ್ಯ ಹುಟ್ಟಿ ಬಂದಾನೆ, ಸಾಯಲೇಬೇಕು ಎನ್ನುವಂತಹ ರೀತಿಯಲ್ಲಿ ಎಷ್ಟೋ ಜನರು ತಮ್ಮ ಜೀವನಗಳನ್ನ ನಡೆಸ್ತಾ ಹೋಗ್ತಾರೆ. ಆದ್ರೆ ಯೇಸು ಸ್ವಾಮಿಯವರು ಜೀವನ ಮತ್ತು ಮರಣಗಳ ಮಹತ್ವವನ್ನ ಮತ್ತು ಅವುಗಳಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನ ಅಷ್ಟೇ ವಿಶೇಷವಾದ ರೀತಿಯಲ್ಲಿ ನಮ್ಮ ಮುಂದೆ ಈ 8ನೇ ಅಧ್ಯಾಯದ 20ರಿಂದ 30 ವಚನಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಯೇಸು ಸ್ವಾಮಿಯವರು ಯಾವಾಗಲೂ ಅದ್ಭುತವಾದಂತಹ ಒಬ್ಬ ಶಿಕ್ಷಕ ಆಗಿದ್ರು. ಇವತ್ತು ಟೀಚರ್ಸ್ ಡೇ ಅಂತ ಹೇಳಿ ನಾವೆಲ್ಲರೂ ಎಷ್ಟೋ ಎಲ್ಲಾ ಸ್ಕೂಲ್ಗಳಲ್ಲಿ ಇದರ ಒಂದು ಆಚರಣೆ ಆಗಿದೆ ಅಂತ ಹೇಳಿ ನಾನು ನೆನೆಸ್ತೇನೆ. ಮತ್ತು ಇವತ್ತು ವಿಶೇಷವಾಗಿ ಕ್ರೈಸ್ತರಾದಂತಹ ನಮಗೆ ಇರ್ತಕ್ಕಂತಹ ಒಂದು ದೊಡ್ಡ ಆಶೀರ್ವಾದ ಯಾವುದಂತಂದ್ರೆ ಯೇಸು ಸ್ವಾಮಿಯವರು ಮಾಸ್ಟರ್ ಟೀಚರ್, ಅದ್ಭುತವಾದಂತಹ ಒಬ್ಬ ಶಿಕ್ಷಕ, ವಂಡರ್ಫುಲ್ ಟೀಚರ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಟೀಚರ್ ಅಥವಾ ಬೋಧಕನೇ ಅಥವಾ ಶಿಕ್ಷಕನೇ ಎಂಬುದಾಗಿ ಹೇಳಿದಂತ ಮಾತು 59 ಸಾರಿ ಬರ್ತದೆ. 59 times ಇಟ್ ಅಪಿಯರ್ಸ್ ಇನ್ ದ ವರ್ಡ್ ಆಫ್ ಗಾಡ್. ಆದ ಕಾರಣ ಯೇಸು ಸ್ವಾಮಿ ಯಾವ ರೀತಿಯಾಗಿ ಶಿಕ್ಷಕರಾಗಿದ್ರು ಮತ್ತು ಜನ ಅವರನ್ನ ಯಾವ ರೀತಿಯಾಗಿ ಶಿಕ್ಷಕರಂತ ಹೇಳಿ ಎಕ್ಸೆಪ್ಟ್ ಮಾಡ್ತಾ ಇದ್ರು, ಅಂದ್ರೆ ಸ್ವೀಕರಿಸ್ತಾ ಇದ್ರು ಎನ್ನುವುದನ್ನ ಇದರಿಂದ ನಾವು ಕಂಡುಕೊಳ್ತೇವೆ. ನಿಜವಾಗಿಯೂ ಅದ್ಭುತ. ಯೇಸು ಸ್ವಾಮಿ ಅವರು ಬೋಧಕರು, ಶಿಕ್ಷಕರು ಅಷ್ಟೇ ಅಲ್ಲದೆ ಅವರು ಎಲ್ಲ ಆಗಿದ್ರು. ಎವ್ರಿಥಿಂಗ್, ಹಿ ಯೂಸ್ ಟು ಡೂ ಎವ್ರಿಥಿಂಗ್. ಪ್ರಸಂಗಿ ಆಗಿದ್ರು, ಅವರು ಹೀಲರ್ ಆಗಿದ್ರು, ಅಂದ್ರೆ ರೋಗಗಳನ್ನ ವಾಸಿ ಮಾಡುವಂತವರಾಗಿದ್ರು ಮತ್ತು ಜನರಿಗೆ ಸಂತೈಸುವಂತವರಾಗಿದ್ರು ಮತ್ತು ಎಲ್ಲರನ್ನ ಪ್ರೀತಿಸುವಂತವರಾಗಿದ್ರು. ಯೇಸು ಸ್ವಾಮಿಯ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಹ ಅದು ಕಡಿಮೆನೇ ಅನಿಸ್ತದೆ. ಯಾಕಂದ್ರೆ ಅವರು ಇದ್ದದ್ದು ಅಥವಾ ಅವ್ರು ಮಾಡಿದ್ದು ಅಥವಾ ಅವರಲ್ಲಿರ್ತಕ್ಕಂಥದ್ದು ಅದು ಬಹಳ ವಿಶೇಷವಾದದ್ದು ಮತ್ತು ಬಹಳ ಅದ್ಭುತವಾದದ್ದು ಎಂಬುದಾಗಿ ಅವರ ಜೀವನವೇ ನಮ್ಮ ಮುಂದೆ ಇದ್ದು ಅದು ನಮಗೆ ತಿಳಿಸ್ತದೆ. ಆದ ಕಾರಣ ಇವತ್ತು ನಾವು ಕಲಿತಕ್ಕಂತಹ ಒಂದು ಪಾಠ, ಆಸ್ ಅ ಟೀಚರ್, ಹೌ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟಾಟ್ ದ ಪೀಪಲ್. ಯಹೂದ್ಯರನ್ನ ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರು ಕಲಿಸಿದ್ರು ಈ ವಿಷಯಗಳನ್ನ, ಜೀವನ ಮತ್ತು ಮರಣದ ಬಗ್ಗೆ ಅವರಿಗೆ ಯಾವ ರೀತಿಯಾಗಿ ಕಲಿಸುವಿಕೆಯನ್ನ ಈ ಭಾಗದಲ್ಲಿ ಅಭ್ಯಾಸವನ್ನ ಅವರು ತೆಗೆದುಕೊಂಡ್ರು ಎಂಬುದನ್ನ ನಾವು ಈ ಭಾಗದಿಂದ ಸ್ಪಷ್ಟವಾಗಿ ಈಗಾಗಲೇ ಸಹೋದರಿ ಓದಿದಂತಹ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಆದ ಕಾರಣ ಅದರ ಅಭ್ಯಾಸವನ್ನ ನಾವು ಎಳೆ ಎಳೆಯಾಗಿ ಮಾಡ್ತಾ ಹೋಗೋಣ. ಆಗ ನಮಗ ಇನ್ನೂ ಹೆಚ್ಚಾದಂತಹ ಒಂದು ತಿಳುವಳಿಕೆಯನ್ನ ದೇವರ ವಾಕ್ಯ ನಮಗ ಕೊಡ್ತದೆ. ಈ 21ನೇ ವಚನದಲ್ಲಿ ನಾವು ಬರುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಯೇಸು ತಿರುಗಿ ಅವರಿಗೆ, ನಾನು ಹೋಗುತ್ತೇನೆ, ನೀವು ನನ್ನನ್ನು ಹುಡುಕುವಿರಿ ಮತ್ತು ನಿಮ್ಮ ಪಾಪದಲ್ಲಿ ಸಾಯುವಿರಿ, ನಾನು ಹೋಗುವಲ್ಲಿಗೆ ನೀವು ಬರ್ಲಾರಿರಿ ಎಂಬುದಾಗಿ 21ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ಬಿಟ್ರು. ಯಹೂದ್ಯರಿಗೆ ನೇರವಾಗಿ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ,
ಈಗ ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ. ಐ ಆಮ್ ರೈಟ್ ನೌ ಅಮಂಗ್ಸ್ಟ್ ಯು. ಮತ್ತು ನಾನು ನಿಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದೇನೆ, ಸ್ಪಷ್ಟವಾಗಿ ಕಲಿಸಿದ್ದೇನೆ ಮತ್ತು ಅವುಗಳ ಪರಿಚಯ ಮಾಡಿಕೊಟ್ಟಿದ್ದೇನೆ. ದೇವರ ವಿಷಯವಾಗಿ ಮತ್ತು ರಕ್ಷಣೆ ವಿಷಯವಾಗಿ ಮತ್ತು ಪರಲೋಕ ರಾಜ್ಯದ ವಿಷಯವಾಗಿ ಎಲ್ಲಾ ವಿಷಯಗಳನ್ನ ನಾನು ನಿಮಗೆ ಕಲಿಸಿದ್ದೇನೆ. ಆದರೆ ನೀವು ಅದನ್ನ ಎಷ್ಟು ಸ್ವೀಕಾರ ಮಾಡಿದ್ದೀರಿ ಎಂಬುವಂಥದ್ದು ನಿಮ್ಮ ಮುಂದೆ ಇರತಕ್ಕಂತಹ ಒಂದು ಪ್ರಶ್ನೆ ಆಗಿದೆ. ಯೇಸು ಸ್ವಾಮಿಯಲ್ಲಿ ಆಡುವಂತಹ ಮಾತುಗಳಿಂದ ನಾವು ಅದನ್ನ ಕಂಡುಕೊಳ್ತೇವೆ. ನಾನು ಹೋಗ್ತೇನೆ, ನೀವು ನನ್ನನ್ನು ಹುಡುಕ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆಮೇಲೆ ನೀವು ನಿಮ್ಮ ಪಾಪದಲ್ಲಿ ಸಾಯ್ತೀರಿ, ನಾನು ಹೋಗುವಲ್ಲಿಗೆ ನೀವು ಬರ್ಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ 4 ವಿಷಯಗಳನ್ನ ಅಲ್ಲಿ ಯಹೂದ್ಯರಿಗೆ ಮತ್ತು ಆತನ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳು, ಎಲ್ಲಾ ಜನರ ಗುಂಪು ಯಾವಾಗಲೂ ಯೇಸು ಸ್ವಾಮಿ ಅವರಿಗೆ ವಿರೋಧಿಸುವಂತಹ ಒಂದು ಗುಂಪಾಗಿತ್ತು. ಅವರು ಸ್ವೀಕರಿಸುವಂತಹ ಒಬ್ಬ ಗುಂಪಾಗಿರ್ಲಿಲ್ಲ. ಯೇಸು ಸ್ವಾಮಿ ಅಂತ ಅದ್ಭುತ ವ್ಯಕ್ತಿಯನ್ನ, ರಕ್ಷಕನನ್ನ ಅವರು ಧಿಕ್ಕರಿಸುವಂತವರಾಗಿದ್ರು, ಅವರು ತಿರಸ್ಕರಿಸುವಂತವರಾಗಿದ್ರು, ಸ್ವೀಕರಿಸಿದಂತಹ ವ್ಯಕ್ತಿಗಳಾಗಿದ್ರು ಎಂಬುದಾಗಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಯೇಸು ಸ್ವಾಮಿ 7ನೇ ಅಧ್ಯಾಯದ ಇದೇ ಹಿಂದಿನ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ವಚನದಲ್ಲಿ ಹೇಳಿದ್ದಾರೆ ಈಗಾಗಲೇ. ಏನಂತ ಹೇಳಿ 34ನೇ ವಚನದಲ್ಲಿ, ನೀವು ನನ್ನನ್ನು ಹುಡುಕುವಿರಿ, ಆದ್ರೆ ನನ್ನನ್ನು ಕಂಡುಕೊಳ್ಳದೆ ಹೋಗುವಿರಿ, ನಾನು ಇರುವಲ್ಲಿಗೆ ನೀವು ಬರ್ಲಾರಿರಿ ಅಂದನು ಎಂಬುದಾಗಿ ಇಲ್ಲಿ 7ನೇ ಅಧ್ಯಾಯದ 34ನೇ ವಚನದಲ್ಲಿಯೂ ಸಹ ಯೇಸು ಸ್ವಾಮಿ ಮಾತನ್ನ ಯಹೂದ್ಯರಿಗೆ ಮತ್ತು ಉಳಿದಂತಹ ಜನರಿಗೆ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಅವರಿಗೆ ಎಷ್ಟು ಅವರ ಬಗ್ಗೆ ಒಂದು ಕಳಕಳಿ ಇತ್ತು ಮತ್ತು ಅವ್ರ ಬಗ್ಗೆ ಎಷ್ಟು ಒಂದು ತಿಳುವಳಿಕೆ ಇತ್ತು ಎಂಬುದನ್ನ ನಾವು ಈ ಭಾಗದಿಂದ ಕಂಡುಕೊಳ್ತೇವೆ. ಯೇಸು ಸ್ವಾಮಿ ಅವರಿಗೆ ಹೇಳಿದ್ದಾರೆ, ಈಗಾಗಲೇ ನಾನು ಹೇಳಿದ್ದೇನೆ, ಎವ್ರಿಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಆದರೆ ನೀವು ಅದನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿದ್ದೀರಿ, ಎಷ್ಟರ ಮಟ್ಟಿಗೆ ಅದನ್ನ ನಿಮ್ಮ ನಂಬಿ ಅದನ್ನ ನೀವು ಕಂಡುಕೊಂಡಿದ್ದೀರಿ ಎಂಬುದು ಇರುವಂತಹ ಒಂದು ದೊಡ್ಡ ಪ್ರಶ್ನೆಯನ್ನ ಇಲ್ಲಿ ನಾವು ಕಾಣ್ತೇವೆ. ಯಹೂದ್ಯರಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇರಲಿಲ್ಲ. ಯೇಸು ಸ್ವಾಮಿ ಎಷ್ಟೇ ವಿಧವಾದ ರೀತಿಯಲ್ಲಿ ಸರಳವಾಗಿ, ಸುಲಭವಾಗಿ ತಿಳಿಯುವಂತಹ ರೀತಿಯಲ್ಲಿ, ಅನೇಕ ರೀತಿಯಲ್ಲಿ ಯೇಸು ಸ್ವಾಮಿ ಅವರಿಗೆ ವಿವರಿಸಿದ್ರು ಕೂಡ ಅದನ್ನ ಸ್ವೀಕರಿಸುವಂತ ಮನಸ್ಸು ಅವರಲ್ಲಿರ್ಲಿಲ್ಲ. ದೇ ವರ್ ನಾಟ್ ಅಕ್ಸೆಪ್ಟಿಂಗ್ ದ ವರ್ಡ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅವರು ಬಹಳ ಹಗುರ ಭಾವನೆ ಇತ್ತು ಯೇಸು ಸ್ವಾಮಿಯ ಬಗ್ಗೆ. ಯೇಸು ಸ್ವಾಮಿ ಅವ್ರನ್ನ ರಕ್ಷಿಸುವುದಕ್ಕಾಗಿ ಪರಲೋಕ ರಾಜ್ಯದ ವೈಭವವನ್ನ ಬಿಟ್ಟು ಈ ಲೋಕಕ್ಕೆ ಬಂದದ್ದನ್ನು ಅವರು ತಿಳ್ಕೊಳ್ಳದಂತಹ ರೀತಿಯಲ್ಲಿ ಅವರ ಕಣ್ಣು ಮಂಕಾಗಿತ್ತು ಎಂಬುದಾಗಿ ನಾವು ಇಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಏನಂತ ಹೇಳಿ, ನಾನು ಹೋಗ್ತೇನೆ, ಒಂದ್ ಸಮಯ ಬರ್ತದೆ, ಆಗ ನಾನು ಹೋಗ್ಬಿಡ್ತೇನೆ. ಆಮೇಲೆ ಏನ್ ಮಾಡ್ತೀರಿ ನೀವು? ನನ್ನನ್ನು ಹುಡುಕ್ತೀರಿ, ಆವಾಗ ನಾನು ಹೋದ್ಮೇಲೆ ಹುಡುಕ್ತೀರಿ, ಆಗ ನೀವು ಸಿಗುದಿಲ್ಲ. ನಾನು ಯಾಕಂದ್ರೆ ಆಲ್ರೆಡಿ ಐ ವಿಲ್ ಬಿ ಗಾನ್ ಔಟ್ ಆಫ್ ದಿಸ್ ವರ್ಲ್ಡ್. ನನ್ನ ಕೆಲಸ ಆದ್ಮೇಲೆ ನಾನು ಹೋಗ್ಬಿಡ್ತೇನೆ. ಆಗ ನೀವು ನನ್ನನ್ನು ಹುಡುಕಿದ್ರು ಸಹ ನಾನು ನಿಮಗೆ ಸಿಗೋದಿಲ್ಲ. ಆಮೇಲೆ ಏನಾಗ್ತದೆ? ನೀವು ನಿಮ್ಮ ಪಾಪದಲ್ಲಿ ಸಾಯ್ಬ್ರಿ, ನಾನು ಹೋಗುವಲ್ಲಿಗೆ ನೀವು ಬರ್ಲಾರಿರಿ. ಇದನ್ನು ಸಹ ಯೇಸು ಸ್ವಾಮಿ ಹೇಳ್ಬಿಡ್ತಾರೆ. ನೀವು ನನ್ನನ್ನ ನಂಬದೇ ಹೋದ ಕಾರಣ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದದೆ ಹೋದ ಕಾರಣ, ಯೇಸು ಸ್ವಾಮಿ ಹೋದಂತ ಸ್ಥಳಕ್ಕೆ ನೀವು ಬರ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿಯೂ ಸಹ ಯೇಸು ಸ್ವಾಮಿ ಇಲ್ಲಿ ಅವರಿಗೆ ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪಾಪಗಳು ಅವುಗಳು ಪರಿಹಾರವಾಗದ ಕಾರಣ ನೀವು ಏನಾಗ್ತೀರಿ ಅಂದ್ರೆ ನಿಮ್ಮ ಪಾಪದಲ್ಲಿಯೇ ಸಾಯ್ತೀರಿ. ನೋಡ್ರಿ, ಎಷ್ಟು ಸ್ಪಷ್ಟವಾದಂತಹ ಒಂದು ವಿಷಯಗಳನ್ನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಎಚ್ಚರ ಅಂತ ಹೇಳ್ತಾರೆ. ನೀವು ಇದನ್ನ ತಿಳ್ಕೊಡ್ರಿ, ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಪಾಪದಲ್ಲಿ ಸಾಯ್ತೀರಿ. ಯಾಕೆ? ನಿಮ್ಮ ಪಾಪಗಳು ಪರಿಹಾರವಾಗದ ಕಾರಣ ನೀವು ಪಾಪದಲ್ಲಿ ಸತ್ತು ಹೋಗ್ತೀರಿ. ಆದ ಕಾರಣ ನೀವು ಏನ್ ಮಾಡ್ಬೇಕು? ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಯೇಸು ಸ್ವಾಮಿಯನ್ನ ನೀವು ಸ್ವೀಕರಿಸುವಾಗ ನಿಮ್ಗೆ ಪಾಪಗಳು ಪರಿಹಾರ ಆಗ್ತವೆ, ನಿಮ್ಗೆ ರಕ್ಷಣೆ ಸಿಗ್ತದೆ, ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತೀರಿ. ಆಮೇಲೆ ನಾನಿರುವಂತ ಸ್ಥಳಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಸ್ವಾಮಿ ಇಲ್ಲಿ ಅವರಿಗೆ ಪರೋಕ್ಷವಾದ ರೀತಿಯಲ್ಲಿ ಹೇಳ್ತಾ ಇರುವುದನ್ನ ನಾವು ಕಂಡುಕೊಳ್ತೇವೆ. ಮುಂದೆ ದೇವರು ಕೊಟ್ಟಂತಹ ಒಂದು ಒಳ್ಳೆ ಸದಾವಕಾಶ ಇದೆ. ದಿಸ್ ಇಸ್ ಅ ಪ್ರಿವಿಲೇಜ್, ದಿಸ್ ಇಸ್ ಅನ್ ಅಪರ್ಚುನಿಟಿ.
ಈ ಒಂದು ಅಪರ್ಚುನಿಟಿ ಅಥವಾ ಈ ಒಂದು ಸದವಕಾಶವನ್ನ ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ವಾದ ಹಾಕಿ ಕಳೀತಾ ಇದ್ದೀರಿ. ಯು ಆರ್ ಲೂಸಿಂಗ್ ದ ಅಪರ್ಚುನಿಟಿ ಬೈ ಜಸ್ಟ್ ಆರ್ಗ್ಯೂಯಿಂಗ್. ಎಷ್ಟೋ ಸಲ ನಾವು ನೋಡ್ತೇವೆ, ಆರ್ಗ್ಯುಮೆಂಟ್ ವಿಲ್ ನಾಟ್ ಬ್ರಿಂಗ್ ಎನಿ ಕನ್ಕ್ಲೂಷನ್. ಯಾಕಂದ್ರೆ ಎರಡು ಪಕ್ಷಗಳ ನಡುವೆ ಆಗ್ತಕ್ಕಂಥ ವಾದ ವಿವಾದಗಳಲ್ಲಿ ಯಾವುದೇ ತರದ ಒಂದು ತೀರ್ಪು ನಮಗ ಸಿಗುವುದಿಲ್ಲ ಎನ್ನುವಂಥದ್ದನ್ನ ನೀವೆಲ್ಲ ಕಂಡುಕೊಂಡಿದ್ದೀರಿ. ಯು ನೋ ಇಟ್, ಇದನ್ನು ತಿಳ್ಕೊಂಡಿದ್ದೀರಿ. ನಾನು ವಾದ ಹಾಕ್ತೇನೆ, ನೀವು ಮಾತಾಡ್ತೀರಿ, ನೀವು ಮಾತಾಡ್ತೀರಿ, ನಾನು ವಾದ ಹಾಕ್ತೇನೆ. ಈ ರೀತಿಯಾಗಿ ನಾವು ಹಾಗೆ ನಂದು ಸರಿ ಅಂತ ನಾನು, ನೀವು ಸರಿ ಅಂತೇಳಿ ನೀವು, ಈ ರೀತಿಯಾಗಿ ಯಾವುದೇ ಒಂದು ಕನ್ಕ್ಲೂಷನ್ ಅಥವಾ ಒಂದು ನಿರ್ಣಯಕ್ಕೆ ಬರದಂತಹ ಒಂದು ಸ್ಥಿತಿ ನಮಗ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ಯೇಸು ಸ್ವಾಮಿ ಅವರನ್ನ ಎಚ್ಚರಿಸ್ತಾ ಇದ್ದಾರೆ, ಏನಂತ ಹೇಳಿ, ಸದವಕಾಶವನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಯಾಕೆ? ವಾದ ಹಾಕಿ ಅದನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ, ಕಳ್ಕೊಳ್ತಾ ಇದ್ದೀರಿ. ನಂಬಿ ಸ್ವೀಕರಿಸಬೇಕಾಗಿತ್ತು, ಆದ್ರೆ ಹೀಗೆ ಮಾಡದೆ ನೀವು ಹೋಗಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಅವರನ್ನ ಎಚ್ಚರಿಸ್ತಾ ಇದ್ದಾರೆ. ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿತ್ಯವಾಗಿ ಬೇರ್ಪಡುವಂತಹ ಇಟರ್ನಲ್ ಸಪರೇಷನ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಅಂಥ ಒಂದು ದಿವಸ ಬರ್ತದೆ. ಅವಾಗ ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತೇ ರಕ್ಷಣೆಯ ದಿನ, ಇದೇ ಪ್ರಸನ್ನತೆಯ ಕಾಲ ಎಂಬುದಾಗಿಯೂ ಸಹ ನಾವು ದೇವರ ವಾಕ್ಯದಲ್ಲಿ ರಕ್ಷಣೆಯ ಬಗ್ಗೆ ಓದ್ತೇವೆ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿತ್ಯವಾಗಿ ಬೇರ್ಪಡುವಂತಹ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ರಿ ಅಂತಂದ್ರೆ, ಪರಲೋಕಕ್ಕೆ ಹೋಗುವಂತಹ ಸದವಕಾಶವನ್ನ ಕಳ್ಕೊಳ್ಳದೆ ಅದನ್ನ ನಿಮ್ಮದನ್ನಾಗಿ ಮಾಡ್ಕೊಳ್ರಿ. ಪಶ್ಚಾತ್ತಾಪಪಟ್ಟು ನನ್ನನ್ನು ನಂಬಿ ರಕ್ಷಣೆ ಹೊಂದಿ ಅದನ್ನ ನೀವು ಪಡ್ಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಇಲ್ಲಿ ಹೇಳ್ತಾ ಇರುವುದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಕಂಡ್ಕೊಳ್ತೇವೆ. ಆದ ಕಾರಣ ಯೇಸು ಸ್ವಾಮಿ ಆ ಒಂದು ಸಮಯ ಬರ್ತದೆ, ಅವಾಗ ನಿಮ್ಗೆ ಸ್ವೀಕರಿಸಲಿಕ್ಕೆ ಆಗದಂತ ಒಂದು ಸ್ಥಿತಿ ಉಂಟಾಗ್ತದೆ. ಪರಲೋಕದ ನಿರೀಕ್ಷೆ ಯೇಸು ಸ್ವಾಮಿ ಇಲ್ಲದೆ ನಮ್ಗ ಸಿಗುದಿಲ್ಲ. ಯೇಸು ಸ್ವಾಮಿಯ ಮೂಲಕವಾಗಿಯೇ ನಮಗೆ ಪರಲೋಕ ರಾಜ್ಯದ ನಿರೀಕ್ಷೆ. ಆತನಲ್ಲಿಯೇ ನಮಗೆ ನಿತ್ಯ ಜೀವ. ಆತನಲ್ಲಿಯೇ ನಾವು ಸತ್ತ ಮೇಲೆ, ನಾವು ಈ ಲೋಕ ಬಿಟ್ಟ ಮೇಲೆ ಆತನ ಬಳಿಗೆ ಹೋಗ್ತೇವೆ, ಆತನ ಬಳಿ ಇರ್ತೇವೆ ಎಂಬುದು ಆತನ ಮೂಲಕವಾಗಿಯೇ ನಮಗೆ ಸಿಗುತ್ತದೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅಥವಾ ಯಾವುದೇ ವ್ಯಕ್ತಿಯ ಮೂಲಕವಾಗಿ ಅದು ನಮಗೆ ಸಿಗುದಿಲ್ಲ ಎಂಬುದನ್ನ ಇದು ನಮ್ಮ ಯೇಸು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಆದ ಕಾರಣ ನಿರೀಕ್ಷೆ ಇಲ್ಲದಂತಹ ಒಂದು ಜೀವಿತ ನಿಮ್ದು ಆಗ್ಬಾರ್ದು. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನಂತ ಹೇಳಿ, ನೀವು ಪಾಪದಲ್ಲಿ ಸಾಯ್ಬಿರಿ, ನಾನು ಹೋಗುವಲ್ಲಿಗೆ ನೀವು ಬರ್ಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಬಹಳ ಗಂಭೀರವಾದಂತಹ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ ಕಾರಣ ದೇವರಲ್ಲಿದ್ದಂತಹ, ಯೇಸು ಸ್ವಾಮಿ ಅವರಿಲ್ಲದಂತಹ, ನಿರೀಕ್ಷೆ ಇಲ್ಲದೆ ಸಾಯುವಂತಹ ಒಂದು ಜೀವನ ಎಷ್ಟು ಭಯಂಕರವಾಗಿದೆ, ಭೀಕರವಾಗಿದೆ ಎಂಬುದರ ಒಂದು ತಿಳುವಳಿಕೆಯನ್ನ ಯೇಸು ಸ್ವಾಮಿಯಲ್ಲಿದ್ದಂತಹ ಜನರಿಗೆ ಕೊಡ್ತಾ ಇದ್ದಾರೆ. ಹೀಗೆ ಎಷ್ಟು ವಿಶೇಷವಾದಂತಹ ಸಂದೇಶವನ್ನ ಯೇಸು ಸ್ವಾಮಿ ಅವರಿಗೆ ರವಾನಿಸ್ತಾ ಇದ್ದಾರೆ. ದೇವರಿಲ್ಲದಂತಹ ಸ್ಥಳ, ಯೇಸು ಕ್ರಿಸ್ತರಿಲ್ಲದಂತಹ ಒಂದು ಸ್ಥಳ, ಮತ್ತು ನಿರೀಕ್ಷೆ ಇಲ್ಲದೆ ಸಾಯುವಂತಹ ಒಂದು ವಿಧ, ಅದು ಎಷ್ಟು ಭಯಂಕರ ಅಂತ ಹೇಳಿ ಯೇಸು ಸ್ವಾಮಿಯಲ್ಲಿ ತಿಳಿಸ್ತಾ ಇದ್ದಾರೆ. ಆದ ಕಾರಣ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಾವು ಯಾವಾಗಲೂ ದೇವರಿರುವಂತಹ ಸ್ಥಳ ಯೇಸು ಸ್ವಾಮಿ ಅವರ ಮೂಲಕವಾಗಿ ನಿರೀಕ್ಷೆಯಿಂದ ನಾವು ಜೀವಿಸ್ತಾ ಇರಬೇಕು. ಅದು ನಮಗೆ ಹೆಚ್ಚಾದಂತಹ ಒಂದು ಫಲಪ್ರದ ಜೀವಿತಕ್ಕೆ ನಮ್ಮ ನಡೆಸ್ತದೆ. ಸಂತೋಷಭರಿತವಾದಂತಹ, ನಿರೀಕ್ಷೆಯುಕ್ತವಾದಂತಹ ಜೀವಿತದಲ್ಲಿ ನಾವು ಮುಂದುವರಿಯಲಿಕ್ಕೆ ನಮಗದು ಸಹಾಯ ಮಾಡುತ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ ಕಾರಣ ನಮ್ಮ ಸಮಯ ದಾಟ್ತಾ ಇದೆ, ಒಂದೊಂದು ದಿವಸ ನಾವು ಕಳೀತಾ ಇದ್ದೇವೆ. ಆದ್ರೆ ನಾವು ಯಾವ ರೀತಿಯಾಗಿ ಸಿದ್ಧತೆಯಲ್ಲಿದ್ದೇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಅವಶ್ಯ. ಇಟರ್ನಲ್ ಸಪರೇಷನ್ ವಿದೌಟ್ ಕ್ರೈಸ್ಟ್, ಯೇಸು ಸ್ವಾಮಿ ಇಲ್ದಿದ್ರೆ ನಿತ್ಯವಾಗಿ ನಾವು ಬೇರ್ಪಟ್ಟು ಹೋಗ್ತೇವೆ ಎಂಬುದು ಇಲ್ಲಿ ನಮಗೆ ಇರುವಂತಹ ಒಂದು ಸತ್ಯ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ನಾವು ಮುಂದೆ ಹೋಗುವಾಗ 22ನೇ ವಚನಕ್ಕೆ ಬರುವಾಗ, ಈ ಮಾತಿಗೆ ಯಹೂದ್ಯರು ನಾನು ಹೋಗುವಲ್ಲಿಗೆ ನೀವು ಬರಲಾರಿರೆಂದು ಹೇಳ್ತಾನಲ್ಲ, ಇವನು ತನ್ನನ್ನು ತಾನೇ ಕೊಂದುಕೊಳ್ಳಬೇಕೆಂದಿದ್ದಾನೋ ಎಂದು ಮಾತಾಡಿಕೊಂಡರು. ಯೇಸು ಸ್ವಾಮಿ ಎಷ್ಟು ಗಂಭೀರವಾದಂತಹ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಗುಂಪಿನ ಜನರ ಒಂದು ವಿಚಾರ ಎಷ್ಟು ಸೀಮಿತವಾಗಿದೆ ಎಂಬುದನ್ನ ನೀವು ತಿಳ್ಕೊಳ್ಬಹುದು. ಅವರ ವಿಚಾರ ಎಷ್ಟು, ದೇ ಆರ್ ಜಸ್ಟ್ ಲೈಕ್ ಫ್ರಾಗ್ ಇನ್ ದ ಪಾಂಡ್ ಅಂತ ಹೇಳಬಹುದು. ಅಂದ್ರೆ
ಹೊಂಡದಲ್ಲಿರ್ತಕ್ಕಂಥ ಒಂದು ಕಪ್ಪೆ ಹಾಗೆ ಅವರಿದ್ರು ಅಂತ ಹೇಳಿ ನಮಗ ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅವರ ವಿಚಾರ ನೋಡ್ರಿ ಏನಂತ ಹೇಳ್ತಾ ಇದ್ದಾರಂತಂದ್ರೆ, ಯೇಸು ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂದಿದ್ದಾನೋ ಎಂಬುದಾಗಿ ಅವರ ವಿಚಾರ. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಏನು ತನ್ನನ್ನು ತಾನು ಕೊಂದುಕೊಳ್ಳಬೇಕೆಂದಿದ್ದಾನೋ ಅಂತ ಹೇಳಿ ಅವರ ವಿಚಾರವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ಕಂಡುಕೊಳ್ತೇವೆ. ಅಂದ್ರೆ ಅವರ ವಿಚಾರಗಳು ಎಷ್ಟು ಸೀಮಿತವಾಗಿದ್ದು, ದಿ ವರ್ ಸೋ ಲಿಮಿಟೆಡ್. ಅದಕ್ಕಿಂತ ಅವರು ದಾಟಿ ಹೊರಗೆ ಹೋಗ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ಲಿಲ್ಲ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಹೀಗೆ ಅವರು ಆತ್ಮಹತ್ಯೆ ವಿಷಯವಾಗಿ ಅವರು ಯೋಚಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾನೋ, ತನ್ನನ್ನು ತಾನೇ ಕೊಂದುಕೊಳ್ತಾನೋ ಎಂಬುದಾಗಿ ಅವರು ವಿಚಾರ ಮಾಡಿ ಅದಕ್ಕೆ ಅವರು ಯಾವ ಒಂದು ಅರ್ಥ ಹಚ್ತಾರೆ ಎಂಬುದನ್ನ ನೀವು ತಿಳ್ಕೊಳ್ಬೇಕು. ಯಹೂದ್ಯರಲ್ಲಿ ಈ ಆತ್ಮಹತ್ಯೆ ಎನ್ನುವಂಥದ್ದು ಏನಾಗಿತ್ತಂತಂದ್ರೆ ಬಹಳ ಅಸಹ್ಯಕರವಾಗಿತ್ತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ದಿಸ್ ವಾಸ್ ದೇರ್ ಬಿಲೀಫ್. ದೇ ಟ್ರಸ್ಟೆಡ್ ದಟ್ ಸುಸೈಡ್ ಅಥವಾ ಆತ್ಮಹತ್ಯೆ ಎನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಅಸಹ್ಯ, ಅದನ್ನ ಸಹಿಸಿಕೊಳ್ಳೋದಂತಹ ಒಂದು ರೀತಿಯಲ್ಲಿ ಅದು ಇತ್ತು ಎಂಬುದಾಗಿ ಅವರ ಒಂದು ಭಾವನೆ. ಮತ್ತು ನಿಜವಾಗಿ ನಾವು ನೋಡ್ಬೇಕಾದ್ರೆ ಆತ್ಮಹತ್ಯೆಗೆ ಅವಕಾಶ ಇಲ್ಲ. ಮತ್ತು ಯಹೂದ್ಯರು ಸಹ ಅವರು ಅದನ್ನ ಗಮನಿಸಿದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಯಾಕಂದ್ರೆ ಜೀವನಕ್ಕೆ ಅವರು ಯಾವಾಗ್ಲೂ ಗೌರವ ಕೊಡ್ತಾ ಇದ್ರು. ದೇ ಆಲ್ವೇಸ್ ವ್ಯಾಲ್ಯೂಡ್ ಲೈಫ್. ಯಾಕಂದ್ರೆ ದೇವರ ವಾಕ್ಯನೇ ನಮಗ್ ಹೇಳ್ತದೆ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ, ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಇಬ್ರಿಯರ ಗ್ರಂಥಕರ್ತನ ನಮಗೆ ಹೇಳ್ತಾನೆ. ಒಂದೇ ಸಾರಿ ಸಾಯೋದು ಆಮೇಲೆ ನ್ಯಾಯ ತೀರ್ಪು. ಅಂದ್ರೆ ಲೈಫ್ ಇಸ್ ಓನ್ಲಿ ಒನ್ಸ್. ಬೇರೆ ಬೇರೆ ನಂಬಿಕೆಯ ಜನರ ಮಧ್ಯದಲ್ಲಿ ಅನೇಕ ವಿಚಾರಗಳಿವೆ. ಅವರು ಸತ್ತ ಮೇಲೆ ನಾಯಿಯಾಗಿ ಹುಡ್ತೇನೆ, ಹಾವಾಗಿ ಹುಡ್ತೇನೆ, ಅಥವಾ ಏನೇನೋ ಬೇರೆ ಬೇರೆ ರೀತಿಯೆಲ್ಲ ಹುಡ್ತೇನೆ ಅಂತ ಹೇಳಿ ಅವರು ಅಂಥ ವಿಶ್ವಾಸವನ್ನ ಅವರಿಟ್ಟು ಕೆಲವರು ಜೀವಿಸ್ತಾ ಇರ್ತಾರೆ. ಆದ್ರೆ ನಿಜವಾಗಿ ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿ, ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು. ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇದಕ್ಕೆ ನಾವು ಒಂದೇ ಒಂದು ಪ್ರಶ್ನೆ ನಾವು ಹಾಕಿದ್ರೆ ಅದಕ್ಕೆ ಗೊತ್ತಾಗ್ಬಿಡ್ತದೆ. ದ ಆನ್ಸರ್ ಇಸ್ ವೆರಿ ಸಿಂಪಲ್. ಒಂದ್ ವೇಳೆ ಪುನರ್ಜನ್ಮ ಇದ್ರೆ ನಾನು ಹಿಂದಿನ ಜನ್ಮದಲ್ಲಿ ಏನಿದ್ದೆ ಎಂಬುದನ್ನ ನಾನು ಹೇಳ್ಬೇಕು. ನನಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ದೇರ್ ಇಸ್ ನೋ ಪುನರ್ಜನ್ಮ ಅಂತ ಹೇಳಿದ್ರಿಂದ ಸ್ಪಷ್ಟವಾಗಿ ನಿಮಗ ತಿಳಿದು ಬರ್ತದೆ. ಆದ ಕಾರಣ ಒಂದೇ ಪ್ರಶ್ನೆ ನಾವು ಅವ್ರಿಗೆ ಹಾಕಿದ್ರೆ ಅವ್ರಿಗೆ ಉತ್ತರನೇ ಸಿಗುವುದಿಲ್ಲ. ಬಿಕಾಸ್ ದೇ ಡೋಂಟ್ ನೋ ವಾಟ್ ದೇ ವೇರ್ ಇನ್ ದೇರ್ ಅರ್ಲಿಯರ್ ಲೈಫ್. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ನಮಗ ದೇವ್ರ ವಾಕ್ಯ ಹೇಳುವಂತ ಮಾತು ಸತ್ಯ ಎಂಬುದನ್ನ ಇದು ಪ್ರೂವ್ ಮಾಡ್ತದೆ. ದೇವ್ರ ವಾಕ್ಯ ಹೇಳ್ತದೆ ಒಂದೇ ಸಾರಿ ಸಾಯುವುದು, ಫಿನಿಶ್ಡ್. ಆದ ಕಾರಣ ಲೈಫ್ ಇಸ್ ವ್ಯಾಲ್ಯೂಯಬಲ್. ಆದ ಕಾರಣ ಆತ್ಮಹತ್ಯೆಯಿಂದ ಅದನ್ನು ಕಳ್ಕೊಳ್ಬಾರ್ದು ಎಂಬಂತಹ ಯಹೂದ್ಯರ ವಿಚಾರ ಅದು ಸರಿಯಾಗಿತ್ತು, ಕರೆಕ್ಟ್. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂತಹ ಮಾತಿನ ಅರ್ಥವನ್ನ ಅವರು ತಪ್ಪಾಗಿ ಹೇಳುವುದನ್ನ ನಾವು ನೋಡುವಾಗ ಅದು ಸರಿಯಲ್ಲ ಎಂಬುದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಯಾಕಂದ್ರೆ ಅವರು ಹೇಳುವಂತಹ ಮಾತೇನಂತಂದ್ರೆ, ಈತನು ಏನಾಗಿದ್ದಾನಂತಂದ್ರೆ ನ್ಯಾಯ ತೀರ್ಪಿಗೆ ಒಳಗಾಗ್ಬೇಕು, ಇವನು ತನ್ನ ಪ್ರಾಣ ತಾನು ಕಳ್ಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ, ಇವನು ಆತ್ಮಹತ್ಯೆ ಮಾಡಿಕೊಳ್ತಾನೆ ಎಂಬುದಾಗಿ ಹೇಳ್ತಾನೆ ಯೇಸು ಕ್ರಿಸ್ತರು. ಆದ ಕಾರಣ ಇವರು ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ ಎಂಬುದಾಗಿ ಅವರು ಅವರು ವಿಚಾರ ಮಾಡ್ತಾ ಇದ್ರು. ಮತ್ತು ಅಷ್ಟೇ ಅಲ್ಲದೆ ನಾವು ಇಂಥವ್ರನ್ನ ಹಿಂಬಾಲಿಸುವುದಿಲ್ಲ ಎಂಬಂತ ಒಂದು ತಪ್ಪಾದ ಒಂದು ವಿಚಾರ, ತಪ್ಪಾದ ಅಭಿಪ್ರಾಯ, ತಪ್ಪಾದಂತಹ ನಿರ್ಣಯವನ್ನ ಅವರು ತೆಗೆದುಕೊಂಡಂತಹ ವ್ಯಕ್ತಿಗಳಾಗಿದ್ರೆ ಹೊರತು ಅವರು ಸರಿಯಾದ ವಿಚಾರ ಮಾಡ್ತಿರ್ಲಿಲ್ಲ ಎಂಬುದು ಇದರಿಂದ ನಮಗ ತಿಳಿದು ಬರ್ತದೆ. ಯೇಸು ಸ್ವಾಮಿ ಆಗಿ ಹೇಳಿರ್ಲಿಲ್ಲ. ನಿಜವಾಗಿ ನಾವು ನೋಡುವಾಗ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಮುಂದೆ ನಾವು ಬರ್ತೇವೆ, ಅದ್ರ ಬಗ್ಗೆ ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಮುಂದೆ ನಾವು ಬರುವಾಗ ಅದು ನಮ್ಗ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿ ಯೇಸು ಸ್ವಾಮಿ ಹೇಳ್ತಾರಲ್ಲ, ಆದ ಕಾರಣ ನಾನು ಅದಕ್ಕೆ ಸಮಯ ಕೊಡುವುದಿಲ್ಲ. ಈಗ ಮುಂದೆ ಹೋಗೋಣ. ಹೀಗೆ ಅವರ ಒಂದು ವಿಚಾರ ಏನಾಗಿತ್ತು ಅಂತಂದ್ರೆ ತಪ್ಪಾಗಿತ್ತು ಅಂತ ಹೇಳಿ ಇದರಿಂದ ನಮಗ ಕಂಡು ಬರ್ತದೆ. ಅವರ ವಿಚಾರ ಸೀಮಿತವಾದಂತಹ ವಿಚಾರ ಆಗಿತ್ತು, ಅಷ್ಟೇ ಅವ್ರ ವಿಚಾರ ಆಗಿತ್ತು ಹೊರತು ಅದರ ದಾಟಿ ಮುಂದೆ ಏನು ಇದೆ, ಯೇಸು ಸ್ವಾಮಿ ಏನು ಹೇಳಬೇಕಂತಿದ್ದಾರೆ ಎನ್ನುವಂಥದ್ದರ ವಿಷಯವನ್ನ ಅಲ್ಲಿ ನಾವು ಕಾಣುವುದಿಲ್ಲ.
ಓಕೆ, ನಾವು 23ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡ್ತೀರಿ ಏನಂತ ಹೇಳ್ತಾನೆ. ಆತನು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ ಅಂತದಾಗಿ ಯೇಸು ಸ್ವಾಮಿ, ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ನಿಮಗೆ ಹೇಳಿದ್ದೆನು. ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದೆನು ಅಂತೇಳಿ ನಮಗ 23 ಮತ್ತು 24 ವಚನಗಳಲ್ಲಿ ನಮಗ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತದೆ. ಆತನಿ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ತನ್ನ ವಿಷಯವಾಗಿ ಮತ್ತು ಅವರ ವಿಷಯವಾಗಿ. ಆತನೇನಾಗಿದ್ದಾನೆ ಎಂಬುದನ್ನ ಅವರಿಗೆ ಸ್ಪಷ್ಟೀಕರಿಸ್ತಾ ಇದ್ದಾನೆ. ನಾನೇನಾಗಿದ್ದೇನೆ ಅಂತಂದ್ರೆ ಮೇಲಿನವನು. ಯಾಕಂದ್ರೆ ಯೇಸು ಸ್ವಾಮಿ ಮೇಲಿನಿಂದ ಕಳಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ಬಂದಿದ್ದ ಎಂಬುದಾಗಿ ಇದೇ ಯೋಹಾನ ಸುವಾರ್ತೆಯ ಆರಂಭದಲ್ಲಿ ನಾವು ಅದನ್ನ ಸ್ಪಷ್ಟವಾಗಿ ಆ ವಾಕ್ಯವು ದೇವರವಾಗಿತ್ತು, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ಲೋಕಕ್ಕೆ ಬಂದನು ಎಂಬುದಾಗಿ ನಮಗೆ ಮೊದಲನೇ ಅಧ್ಯಾಯದ ಮೊದಲಿನ ಕೆಲವು ವಚನಗಳಲ್ಲಿಯೇ ಅದರ ಒಂದು ನಮೂದ ಇದೆ. ಆದ ಕಾರಣ ಯೇಸು ಸ್ವಾಮಿ ಅದನ್ನ ಅವ್ರಿಗೆ ಹೇಳ್ತಾ ಇದ್ರು, ಏನಂತ ಹೇಳಿ, ನಾನು ಮೇಲಿನಿಂದ ಬಂದವ, ಪರಲೋಕದಿಂದ ಇಳಿದು ಬಂದವ, ಮನುಷ್ಯನಾಗಿ ಲೋಕಕ್ಕೆ ನಿಮಗಾಗಿ ಬಂದವ, ನಿಮ್ಮ ಪಾಪಗಳ ಶಿಕ್ಷೆಯನ್ನ ಹೊತ್ತು ತೀರಿಸುವುದಕ್ಕಾಗಿ ಬಂದವನು ಎಂಬುದಾಗಿ ನಮಗ ಯೇಸು ಸ್ವಾಮಿ ಮೇಲಿಂದ ಮೇಲೆ ಅವರಿಗೆ ಹೇಳಿದ್ದನ್ನ ನಾವು ಕಂಡಿದ್ದೇವೆ. ಹಳೆಯ ಇತರ ಹಿಂದಿನ ಅಧ್ಯಾಯಗಳಲ್ಲಿ ಅವುಗಳ ಬಗ್ಗೆ ಸ್ಪಷ್ಟವಾದಂತ ವಿಚಾರಗಳನ್ನ ನಾವು ನೋಡ್ತೇವೆ. ಹೀಗಿರುವಾಗ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನಾನು ಪರಲೋಕದವನು, ಆದರೆ ನೀವು ಈ ಲೋಕದವರಾಗಿದ್ದೀರಿ. ಅಂದ್ರೆ ನೀವು ಮನುಷ್ಯ ಮಾತ್ರದವರಾಗಿದ್ದೀರಿ, ನೀವು ಈ ಲೋಕದವರಾಗಿದ್ದೀರಿ. ಆದ ಕಾರಣ ಈ ಒಂದು ವ್ಯತ್ಯಾಸವನ್ನ ನೀವು ತಿಳ್ಕೊಂಡಿರ್ಬೇಕಾಗಿದೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಅವರು ಏನಾಗಿದ್ದಾರಂತಂದ್ರೆ ಅವರ ಒಂದು ವಿಚಾರ, ಯೋಚನೆ, ಅವರ ಮಾತುಗಳು, ಅವರ ಕೆಲಸಗಳು ಅವು ಏನಾಗಿತ್ತು ಅಂತಂದ್ರೆ ಈ ಲೋಕದ ವಿಷಯಗಳಾಗಿತ್ತು. ಆದ್ರೆ ಯೇಸು ಸ್ವಾಮಿ ವಿಷಯವಾಗಿ ನೋಡುವಾಗ ಅವರ ಮಾತುಗಳು, ಅವರ ಕೆಲಸಗಳು ಅವು ಏನಾಗಿತ್ತು ಅಂತಂದ್ರೆ ಪರಲೋಕದವುಗಳಾಗಿತ್ತು ಎಂಬುದನ್ನ ಅವರ ಜೀವನದಿಂದ ನಾವು ಕಂಡುಕೊಳ್ತೇವೆ. ಅವರು ಆಡಿದಂತಹ ಒಂದೊಂದು ಮಾತು ಅದು ಅರ್ಥಪೂರ್ಣವಾಗಿತ್ತು, ಅದು ಶುದ್ಧವಾದಂತ ವಾಕ್ಯವಾಗಿತ್ತು, ಅದು ಆಶೀರ್ವಚನವಾಗಿತ್ತು ಎಂಬುದಾಗಿ ಅವರ ಮಾತುಗಳಲ್ಲಿ ನಮಗ ಕಂಡು ಬರ್ತದೆ. ಅವರು ಮಾಡಿದಂತಹ ಒಂದೊಂದು ಕಾರ್ಯ ಅದೇನಾಗಿತ್ತು ಅಂತಂದ್ರೆ ಅದು ಅದ್ಭುತವಾದಂತಹ ಕಾರ್ಯ ಆಗಿತ್ತು, ಒಳ್ಳೆಯ ಕಾರ್ಯ ಆಗಿತ್ತು, ಅದು ಜನರಿಗೆ ಆಶೀರ್ವಾದವನ್ನುಂಟು ಮಾಡುವಂತಹ ಒಂದು ಕಾರ್ಯ ಆಗಿತ್ತು ಅಂತ ಹೇಳಿ ಅವರ ಒಂದು ವಿಷಯವಾಗಿ ನಾವು ಇಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ಇವರಲ್ಲಿ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತದೆ. ಈ ಲೋಕದ ಜನರು, ಈ ಗುಂಪು ಏನಾಗಿತ್ತು ಅಂತಂದ್ರೆ ಇವರು ಲೋಕದವರು, ಅವರ ವಿಚಾರಗಳು ಬಹಳ ಸೀಮಿತವಾಗಿದ್ದವು. ಆದ್ರೆ ಯೇಸು ಸ್ವಾಮಿ ಅವರಾದ್ರೂ ಏನಾಗಿದ್ದಾರೆ ಅಂತಂದ್ರೆ ಮೇಲಿನಿಂದ ಬಂದವರಾಗಿದ್ದಾರೆ ಎಂಬುದನ್ನ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ಯೇಸು ಸ್ವಾಮಿ ಪರಲೋಕದಿಂದ ಬಂದು ಪರಲೋಕಕ್ಕೆ ಹೋಗ್ತೇನೆ ತಿರುಗಿ ಎಂಬುದಾಗಿ ಅವ್ರು ಹೇಳ್ತಾ ಇರ್ತಾರೆ. ನಾನು ಹೇಳ್ದಲ್ಲ ನಿಮ್ಗೆ ಮುಂದೆ ಎಕ್ಸ್ಪ್ಲನೇಷನ್ ಬರ್ತದೆ ಅಂತ ಹೇಳಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದದ್ದು ಏನಂತಂದ್ರೆ, ನಾನು ಪರಲೋಕದಿಂದ ಬಂದು ನನ್ನ ಕೆಲಸ ಆದ್ಮೇಲೆ ನಾನು ತಿರುಗಿ ಪರಲೋಕಕ್ಕೆ ಏರಿ ಹೋಗ್ತೇನೆ. ದಟ್ಸ್ ಮೈ ಮಿಷನ್. ಅದೇ ನನ್ನ ಒಂದು ಸೇವಾ ಒಂದು ಕ್ಷೇತ್ರ ಅಥವಾ ಒಂದು ಸೇವಾ ಗುರಿಯಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಕೂಡ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಲೋಕದವರಾದಂತಹ ಈ ಯಹೂದ್ಯರು ಅವ್ರೇನಾಗಿದ್ದಾರಂತಂದ್ರೆ ಯೇಸು ಸ್ವಾಮಿಯನ್ನು ನಂಬದೆ ಅವ್ರೇನಾಗಿದ್ದಾರೆ, ತಮ್ಮ ಪಾಪಗಳಲ್ಲಿ ಸತ್ತು ಅವರು ನಾಶವಾಗಿ ಹೋಗುವಂತವರಾಗಿದ್ದಾರೆ ಎಂಬುದನ್ನ 23ನೇ 24ನೇ ವಚನಗಳಲ್ಲಿ ನಮ್ಗೆ ಸ್ಪಷ್ಟವಾಗಿ ಅವ್ರು ಹೇಳಿದ್ದು ನಮ್ಗೆ ಕಂಡು ಬರ್ತದೆ. ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದದ್ರಿಂದ ನೀವು ನಿಮ್ಮ ಪಾಪಗಳಲ್ಲಿ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೇ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದನು ಎಂಬುದಾಗಿ ಈ 24ನೇ ವಚನದಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯೇಸು ಸ್ವಾಮಿಯನ್ನ ನಂಬಿ ಆತನ ಮಕ್ಕಳಾಗಿ ಆತನ ಬಳಿಗೆ ಹೋಗುವಂತಹ ಒಂದು ನಿರೀಕ್ಷೆಯಿಂದ ಬಾಳುವಂಥದ್ದು ಎಷ್ಟು ದೊಡ್ಡ ಒಂದು ಕೆಲಸ ಅಥವಾ ಒಂದು ದೊಡ್ಡ ವಿಷಯವಾಗಿದೆ ಎಂಬುದನ್ನ ಯೇಸು ಸ್ವಾಮಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ.
ಲೂಕನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ ಓದಿ ಬಿಡೋಣ. ಅದರಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಯೇಸು ಸ್ವಾಮಿ. ಲೂಕ 16:8. ಈ ನಿನ್ನ ಒಂದು ನಿಮಿಷ. ಅವು 16ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುವಾಗ ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಂಡಗಳೆಂದು ಬರಿ ಅಂತ ಹೇಳ್ತಾನೆ. ಯಜಮಾನು ಇದನ್ನು ಅನ್ಯಾಯಗಾರನಾದ ಈ ಮನೆವಾರ್ತಿಯವನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದ್ರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನ ಅಂತ ಹೇಳಿ ಯೇಸು ಸ್ವಾಮಿ ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ವಿಚಾರಗಳು ಅನ್ಯಾಯಗಾರರಾಗಿದ್ರು ಅವರೆಲ್ಲ. ಅವರು ಇಂಥ ಜನರಾಗಿದ್ದರು, ಲೋಕದ ಜನರಾಗಿದ್ದಾರೆ ಎಂಬುದನ್ನ ಯೇಸು ಸ್ವಾಮಿ ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇರುವುದನ್ನ ನಾವು ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ. ಈ ಲೋಕದ ಮಕ್ಕಳು ಎಂಬುದಾಗಿ ಯೇಸು ಸ್ವಾಮಿ ಅವರನ್ನ ಇಲ್ಲಿ ಅವರ ಬಗ್ಗೆ ಹೇಳ್ತಾ ಇದ್ದಾನೆ. ಆದ ಕಾರಣ ಅವರ ಒಂದು ವಿಷಯವನ್ನ ಯೇಸು ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾನೆ, ಅವರ ಒಂದು ಒಳಿತಿಗಾಗಿ ಅವರಿಗೆ ತಿಳಿಸ್ತಾ ಇದ್ದಾನೆ ಎಂಬಂತಹ ವಿಷಯವನ್ನ ಇಲ್ಲಿ ನಾವು ಕಾಣ್ತೀವಿ. ಮುಂದೆ ನಾವು 25ನೇ ವಚನಕ್ಕೆ ಬರುವಾಗ ಆತನೇನು ಹೇಳ್ತಾನಂತಂದ್ರೆ, ಆಗ ಅವರು ನೀನು ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಹಾಕ್ತಾರೆ. ನೋಡ್ರಿ, ಯೇಸು ಸ್ವಾಮಿ ತನ್ನ ಬಗ್ಗೆ ಎಷ್ಟು ಸ್ಪಷ್ಟವಾದಂತಹ ವಿಚಾರಗಳನ್ನ ಹೇಳ್ತಾ ಇದ್ರು ಕೂಡ ಅವರ ಒಂದು ಲಕ್ಷ್ಯ ಎಲ್ಲಿದೆ ಅಂತಂದ್ರೆ, ಯೇಸು ಸ್ವಾಮಿ ಯಾರು ಎಂಬುದಾಗಿ ಕೇಳುವಂತಹ ಸ್ಥಿತಿಗೆ ಅಥವಾ ಮಟ್ಟಕ್ಕೆ ಅವರು ಹೋದ್ರು ಅಂತೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಯೇಸು ಸ್ವಾಮಿ ತನ್ನ ಬಗ್ಗೆ ಎಲ್ಲಾ ಹೇಳಿದ್ದಾರೆ. ಎವ್ರಿಥಿಂಗ್ ಹಿ ಹ್ಯಾಸ್ ಕ್ಲಾರಿಫೈಡ್. ಒಂದೊಂದಾಗಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸುಲಭವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿದ್ದಂತಹ ಈ ಯಹೂದ್ಯರ ಗುಂಪು ಅದೇನ್ ಕೇಳ್ತಾ ಇದೆ ಅಂತಂದ್ರೆ, ನೀನು ಯಾರು ಎಂಬುದಾಗಿ ಒಂದು ಪ್ರಶ್ನೆಯನ್ನ ಅವರು ಇಲ್ಲಿ ಹಾಕ್ತಾ ಇದ್ದಾರೆ. ತೀರ್ಪು ಅಲ್ಲಿ ಯೇಸು ಸ್ವಾಮಿ ಅದಕ್ಕೆ ಉತ್ತರವಾಗಿಯೂ ಸಹ ಹೇಳ್ತಾನೆ. ಏನಂತ ಹೇಳಿ, ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗೆ ಉಂಟು. ಆದರೆ ನನ್ನನ್ನು ಕಳಿಸಿಕೊಟ್ಟಾತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಅಂದನು ಎಂಬುದಾಗಿ ಯೇಸು ಸ್ವಾಮಿಯವರು ನೀನು ಯಾರು ಎಂಬುದಾಗಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು ಮಾತನ್ನ ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಿ, ನಿಮ್ಮನ್ನ ತೀರ್ಪು ಮಾಡುವುದಕ್ಕೆ ಅನೇಕ ಸಂಗತಿಗಳು ನನಗೆ ಗೊತ್ತಿದೆ. ಐ ಆಮ್ ದ ಜಡ್ಜ್ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸತ್ಯಗಳನ್ನ ಈ ಭಾಗ ನಮಗ ತಿಳಿಸ್ತದೆ. ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನನಗೆ ತೀರ್ಪು ಮಾಡ್ಲಿಕ್ಕೆ ಬಹಳಷ್ಟು ವಿಷಯಗಳು ನಿಮ್ಮ ಬಗ್ಗೆ ನನಗೆ ಗೊತ್ತದೆ. ಅಂದ್ರೆ ಯೇಸು ಸ್ವಾಮಿ ನ್ಯಾಯ ತೀರ್ಪು ಮಾಡುವಂಥವನು, ಈಸ್ ದ ಜಡ್ಜ್ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತೀರ್ಪು ಮಾಡುವುದಕ್ಕೆ ಅನೇಕ ಸಂಗತಿಗಳು ನನಗೆ ಉಂಟು, ಅದರ ಅರ್ಥ ನಾನು ದೇವರಿಂದಲೇ ಕಳಿಸಲ್ಪಟ್ಟವ. ನ್ಯಾಯ ತೀರ್ಪು ಮಾಡಲಿಕ್ಕೆ ನನಗ ಸಾಧ್ಯ ಇದೆ ಎಂಬುದಾಗಿ ಅವರು ಇಲ್ಲಿ ತಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ದೇವರಿಂದ ಕೇಳಿದವುಗಳನ್ನೇ ನಾನು ಹೇಳ್ತೇನೆ ಎಂಬುದಾಗಿಯೂ ಸಹ ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆದ ಕಾರಣ ತಮ್ಮ ವಿಷಯವಾಗಿ ಯೇಸು ಸ್ವಾಮಿಯಲ್ಲಿ ಒಂದೊಂದಾಗಿ ಸ್ಪಷ್ಟವಾಗಿ ಹೇಳುವುದನ್ನ ನಾವು ಕಾಣ್ತೀವಿ. ಐ ಆಮ್ ದ ಜಡ್ಜ್, ಐ ಕ್ಯಾನ್ ಜಡ್ಜ್ ಯು ಬಿಕಾಸ್ ಐ ನೋ ಅಬೌಟ್ ಯು. ನಿಮ್ಮ ಬಗ್ಗೆ ನನಗೆ ಗೊತ್ತದೆ, ನಾನು ತೀರ್ಪು ಮಾಡ್ಲಿಕ್ಕೆ ನನ್ನ ಕಡೆ ಬಹಳಷ್ಟು ನಿಮ್ಮ ಬಗ್ಗೆ ವಿಷಯಗಳು ನನಗೆ ತಿಳಿದಿವೆ ಎಂಬುದಾಗಿ ಸ್ವಾಮಿಯಲ್ಲಿ ಹೇಳುವುದನ್ನ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಆದ ಕಾರಣ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇರ್ತಾರೆ ಏನಂತ ಹೇಳಿ, ಈಗಾಗಲೇ ನಾನು ಅನೇಕ ರೀತಿಯಿಂದ ನಿಮಗೆ ಸಾಕ್ಷಿ ಕೊಟ್ಟಿದ್ದೇನೆ ಮತ್ತು ನನ್ನ ಬಗ್ಗೆ ನಿಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದೇನೆ. ಆದ್ರೆ ನೀವು ನಂಬ್ತಾ ಇಲ್ಲ, ನೀವು ಸ್ವೀಕರಿಸ್ತಾ ಇಲ್ಲ. ಆದ ಕಾರಣ ನಾನು ಇನ್ನೂ ಹೆಚ್ಚಾಗಿ ನಿಮಗೆ ಏನ್ ಹೇಳಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು 25ನೇ ವಚನ 26ನೇ ವಚನದಲ್ಲಿ ಅವರಿಗೆ ತಿಳಿಸುವುದನ್ನ ಕಂಡುಕೊಳ್ತೀವಿ. ಹೀಗೆ ಯೇಸು ಸ್ವಾಮಿಯ ಬಗ್ಗೆ ಅವರು ಹೇಳುವುದನ್ನ ನಾವು ನೋಡುವಾಗ, ನೀನು ಯಾರು ಎಂಬುದಾಗಿ ಪ್ರಶ್ನೆಗೆ ಯೇಸು ಸ್ವಾಮಿ ಸುಂದರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ತಾನೆ. ಏನಂತ ಹೇಳಿ, ನಿಮ್ಮ ನ್ಯಾಯ ತೀರ್ಪು ಮಾಡುವಂತಹವನು ನಾನಾಗಿದ್ದೇನೆ. ಐ ಆಮ್
ದೇವರಿಂದ ಕಳಿಸಲ್ಪಟ್ಟವನಾಗಿದ್ದೇನೆ, ದೇವರು ಕೊಟ್ಟಂತಹ ಜ್ಞಾನವನ್ನ ಹೊಂದಿದವನಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾದ ಒಂದು ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ 27ನೇ ವಚನಕ್ಕೆ ನಾವು ಬರೋಣ. ಅಲ್ಲಿ ನೋಡ್ರಿ ಏನ್ ಹೇಳ್ತಾನೆ. ಆತನಿಂದ ನಾವು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಎಂದನು. ಆತನು ತಂದೆಯನ್ನ ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗ್ಲಿಲ್ಲ. ನೋಡ್ರಿ, ಎಷ್ಟು ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರು ಕೂಡ ಅವರು ಅದನ್ನ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ತಂದೆ ದೇವರ ಬಗ್ಗೆ ಹೇಳ್ತಾ ಇದ್ದಾನೆ ಎಂಬುದನ್ನು ಅವರು ತಿಳಿಯದೆ ಹೋದ್ರ. ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಇಲ್ಲಿ ಅವರ ಮನಸ್ಸು ಏನಾಗಿದೆ ಅಂತಂದ್ರೆ, ಅವರ ಹೃದಯಗಳಿಗೆ ಮಂಕು ಹಿಡಿದಿದೆ, ಅವರ ತಿಳುವಳಿಕೆ ಮಂಕು ಹಿಡಿದಿದೆ ಎಂಬುದಾಗಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಒಬ್ಬ ಕುರುಡನಿಗೆ ಹಗಲು ಅಷ್ಟೇ, ರಾತ್ರಿನೂ ಅಷ್ಟೇ. ಎವ್ರಿಥಿಂಗ್ ಇಸ್ ಡಾರ್ಕ್ ಬಿಫೋರ್ ಹಿಮ್. ಆದ ಕಾರಣ ಅಂಥ ಒಂದು ಸ್ಥಿತಿಯಲ್ಲಿ ಯಹೂದ್ಯರಾಗಿದ್ರು, ಈ ಜನರಾಗಿದ್ರು ಎಂಬುದಾಗಿ ಈ ಭಾಗದಿಂದ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಈ ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ತಂದೆ ಏನ್ ಹೇಳಿದ್ದಾನೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿದ್ರು ಕೂಡ ಅವರು ಅದನ್ನ ತಿಳ್ಕೊಳ್ಳದಂತಹ ರೀತಿಯಲ್ಲಿ ತಂದೆಯ ಬಗ್ಗೆ ಹೇಳುತ್ತಿದ್ದಾನೆ ಎಂದು ತಿಳಿದೇ ಹೋದರು ಎಂಬುದಾಗಿ ಈ ಭಾಗದಿಂದ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಯೇಸು ಸ್ವಾಮಿ ಮುಂದೆ ನಾವು 28ನೇ ವಚನಕ್ಕೆ ಬರುವಾಗ ಇನ್ನೊಂದು ಅದ್ಭುತವಾದಂತಹ ಸತ್ಯವನ್ನ ತನ್ನ ಬಗ್ಗೆ ತಿಳಿಸ್ತಾನೆ. ನೋಡ್ರಿ, ಒಂದೊಂದಾಗಿ ಆತನು ತನ್ನ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. 28ನೇ ವಚನ ಬಹಳ ವಿಶೇಷವಾದಂಥದ್ದು. ಹೀಗಿರಲಾಗಿ ಯೇಸು, ನೀವು ಮನುಷ್ಯ ಕುಮಾರನನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನೂ ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿದು ಬರುವುದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತಮ್ಮ ಬಗ್ಗೆ ಸ್ಪಷ್ಟೀಕರಣವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸತ್ಯ ಇಲ್ಲಿ ನಮಗ ಕಂಡು ಬರ್ತದೆ. ಮನುಷ್ಯ ಕುಮಾರನು ಎತ್ತಲ್ಪಟ್ಟಾಗ ಅಥವಾ ಎತ್ತರದಲ್ಲಿಟ್ಟಾಗ ಎಂಬುದಾಗಿ ಹೇಳುವಾಗ ಅದು ಏನ್ ಸೂಚಿಸ್ತಾ ಇತ್ತು ಅಂತಂದ್ರೆ, ಯೇಸು ಸ್ವಾಮಿಯ ಶಿಲುಬೆಯ ಮರಣವನ್ನ ಸೂಚಿಸ್ತಾ ಇತ್ತು. ಯೇಸು ಸ್ವಾಮಿಯ ಭೂಮಿಯ ಮೇಲೆ ಎತ್ತಲ್ಪಟ್ರು. ಯಾಕೆ? ಶಿಲುಬೆಯ ಮೇಲೆ ಅವರನ್ನು ಹಾಕಿದಾಗ ಅವರ ಕಾಲುಗಳು ಭೂಮಿಯ ಮೇಲೆ ಇರಲಿಲ್ಲ. ಹಿ ವಾಸ್ ರೇಸ್ಡ್ ಅಬೌವ್ ದ ಗ್ರೌಂಡ್. ಎತ್ತಲ್ಪಟ್ರು ಎಂಬುದಾಗಿ ನಮಗ ಅಲ್ಲಿ ಸ್ಪಷ್ಟವಾದಂತಹ ತಿಳುವಳಿಕೆ ಬರ್ತದೆ. ಶಿಲುಬೆಯ ಮರಣದ ಬಗ್ಗೆ ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಸಹ ನಮಗೆ ಬರ್ತದೆ. ಎತ್ತಲ್ಪಡುವುದಂತಂದ್ರೆ ಏನು? ಇಟ್ಸ್ ಎಕ್ಸಾಲ್ಟೇಷನ್ ಆರ್ ಇಟ್ ಈಸ್ ಅ ಗ್ಲೋರಿಫಿಕೇಶನ್ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಮೊದಲು ಶಿಲುಬೆಯ ಮರಣವನ್ನ ಹೊಂದಿದ ಮೇಲೆ ಏನಾಗುವಂಥದ್ದಿದೆ ಎಂಬುದನ್ನು ಸಹ ಯೇಸು ಸ್ವಾಮಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾನು ಶಿಲುಬೆಯ ಮರಣವನ್ನ ಅನುಭವಿಸಿದ ಮೇಲೆ ನನಗೆ ಸಿಗುವಂತ ಮಹಿಮೆಯ ಒಂದು ವಿಷಯವಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುವುದನ್ನ, ಎರಡು ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ. ನೋಡ್ರಿ, ಆತನ ಶಿಲುಬೆಯ ಮರಣದ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡುವಾಗ ಹಿಂದಿಯೂ ಸಹ ಅದನ್ನ ಅವರು ಹೇಳಿದ್ದಾರೆ. ನಮಗ ಒಂದೆರಡು ವಚನಗಳನ್ನು ಓದಿದ್ರೆ ಗೊತ್ತಾಗ್ತದೆ. ಅದೇ ಯೋಹಾನನ ಸುವಾರ್ತೆಯಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ, ಅಲ್ಲಿ ಬರ್ತಕ್ಕಂತ ಒಂದು ವಚನ ನಾವು ನೋಡೋಣ. 3ನೇ ಅಧ್ಯಾಯ ಅಲ್ಲಿ ನಿಕೋದೇಮನ ಕೂಡ ಯೇಸು ಸ್ವಾಮಿ ಮಾತಾಡ್ತಿರುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ಯಾವ ರೀತಿಯಾಗಿ ಆ ಮೋಶೆ ಒಡವೆಯಲ್ಲಿ 15ನೇ ವಚನ ನೋಡ್ರಿ, ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯ ಕುಮಾರನ ತನ್ನನ್ನು ನಂಬುವವರೆಲ್ಲರಿಗೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ವಿಷಯವಾಗಿ ಆಲ್ರೆಡಿ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿಬಿಟ್ಟಿದ್ದಾರೆ. ಎತ್ತರದಲ್ಲಿ ಇಡಲ್ಪಡಬೇಕು, ಅದರ ಅರ್ಥವನ್ನ ಯೇಸು ಸ್ವಾಮಿ ಆ ಮೋಶೆ ಅರಣ್ಯಕಾಂಡದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಯೇಸು ಸ್ವಾಮಿ ತಿಳಿಸಿಬಿಟ್ಟಿದ್ದಾರೆ. ಏನಂತೇಳಿ, ಮೋಶೆ ಯಾವ ರೀತಿಯಾಗಿ ಸರ್ಪವನ್ನ ಮೇಲೆ ಒಂದು ಇದರ ಮೇಲೆ ಇಟ್ಟ, ಆಮೇಲೆ ಜನರು ಯಾರು ಆ ತಾಮ್ರದ ಸರ್ಪವನ್ನು ನೋಡಿದ್ರು ಅವರು ಬದುಕಿದ್ರು, ಯಾರು ನೋಡ್ಲಿಲ್ಲ ಅವರು ಸತ್ತು ಹೋದ್ರು ಎಂಬುದಾಗಿ ಅಲ್ಲಿ ನಮಗ ಅದರ ವಿಚಾರ ಗೊತ್ತಿದೆ.
ಅದನ್ನೇ ಯೇಸು ಸ್ವಾಮಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ವಿವರಣೆಗಳಿವೆ, ಸಮಯ ದಾಟ್ತಾ ಇದೆ, ಆದ ಕಾರಣ ನೀವು ಜಸ್ಟ್ ನೋಟ್ ಮಾಡ್ಕೊಡ್ರಿ. 12ನೇ ಅಧ್ಯಾಯ 23ನೇ ವಚನದಲ್ಲಿಯೂ ಸಹ ಯೇಸು ಸ್ವಾಮಿ ಎತ್ತಲ್ಪಡುವುದು ಅಂದ್ರೆ ಏನು ಎಂಬಂತಹ ವಿಚಾರವನ್ನ ಹೇಳಿದ್ದಾರೆ. 13ನೇ ಅಧ್ಯಾಯ 30-31ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ. 12-23, 13-30-31. ಅಷ್ಟೇ ಅಲ್ಲದೆ 17ನೇ ಅಧ್ಯಾಯ 1ನೇ ವಚನ ಅಲ್ಲಿಯೂ ಸಹ ಯೇಸು ಸ್ವಾಮಿ ಇಲ್ಲಿ ಇರ್ತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಯಾವ ರೀತಿಯಾಗಿ ಮೊದಲಿಗೆ ಫಸ್ಟ್ ಸಫರಿಂಗ್, ದೆನ್ ಕಮ್ಸ್ ದ ಗ್ಲೋರಿಫಿಕೇಶನ್. ಮೊದಲಿಗೆ ಏನಂತ ಶ್ರಮೆ, ಆಮೇಲೆ ಅದಕ್ಕೆ ಫಲವಾಗಿ ನಮಗೆ ಸಿಗ್ತಕ್ಕಂಥ ಮಹಿಮೆಯ ಒಂದು ವಿಷಯವನ್ನ ಯೇಸು ಸ್ವಾಮಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಎತ್ತರದಲ್ಲಿ ಇಡಬೇಕು ಎಂಬುದರ ಅರ್ಥವನ್ನ ನಾವು ಈ ಎರಡು ವಿಷಯಗಳಿಂದ ನಾವು ತಿಳ್ಕೊಳ್ಬೇಕು. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆಲ್ವೇಸ್ ವಿ ವಾಂಟ್ ದ ಆನರ್, ದ ಎಕ್ಸಾಲ್ಟೇಷನ್, ದ ರೆಸ್ಪೆಕ್ಟ್ ಅಂಡ್ ಎವ್ರಿಥಿಂಗ್. ನಮಗೆ ಯಾವಾಗ್ಲೂ ನಾವು ಸನ್ಮಾನಗಳನ್ನೇ ಯಾವಾಗ್ಲೂ ಗೌರವನ್ನೇ ಅಪೇಕ್ಷಿಸ್ತಾ ಹೋಗ್ತೇವೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ಏನಂತಾರೆ, ಮದ್ದಿಗೆ ನೀವು ಅದನ್ನ ಅನುಭವಿಸ್ಬೇಕು, ಶ್ರಮೆ ಅನುಭವಿಸ್ಬೇಕು. ಆಗ ನಿಮಗ ಅದರ ಪ್ರತಿಫಲವಾಗಿ ನಿಮಗ ದೇವರ ಆಶೀರ್ವಾದವನ್ನ ಖಂಡಿತವಾಗಿ ಕೊಡ್ತಾನೆ ಎಂಬಂತಹ ವಿಚಾರವನ್ನ ಪೇತ್ರನು ಸಹ ತನ್ನ ಮೊದಲೇ ಪತ್ರದಲ್ಲಿ ಹೇಳ್ತಾನೆ. ಯಾವ ರೀತಿಯಾಗಿ ಮೊದಲು ಶ್ರಮೆ, ಆಮೇಲೆ ಅದಕ್ಕೆ ಪ್ರತಿಫಲವನ್ನ ದೇವರು ಕೊಡ್ತಾನೆ ಎಂಬುದಾಗಿ ಪೇತ್ರನು ಸಹ ತನ್ನ ಮೊದಲೇ ಪತ್ರದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಈ ರೀತಿಯಾಗಿ ನಾವು ಈ ಭಾಗದಲ್ಲಿ ಯೇಸು ಸ್ವಾಮಿಯವರು ತಮ್ಮ ವಿಷಯವಾಗಿ ಅವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನೀನ್ ಯಾರು ಎಂಬಂತಹ ಪ್ರಶ್ನೆಗೆ ಯೇಸು ಸ್ವಾಮಿ ಒಂದೊಂದಾಗಿ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನಾನೇನಾಗಿದ್ದೇನೆ? ದೇವರಿಂದ ಕಳುಹಿಸಲ್ಪಟ್ಟವನಾಗಿದ್ದೇನೆ. ನಾನು ನ್ಯಾಯ ಮಾಡುವಂತ ನಾನು ನ್ಯಾಯಾಧಿಪತಿ ಆಗುವಂತಹ ರೀತಿಯಲ್ಲಿ ನಿಮ್ಮ ವಿಷಯವಾಗಿ ಅನೇಕ ವಿಷಯಗಳನ್ನ ಕಂಡುಕೊಂಡಂತವನಾಗಿದ್ದೇನೆ ಎಂಬುದಾಗಿಯೂ ಸಹ ಯೇಸು ಸ್ವಾಮಿ ಹೇಳ್ತಾರೆ. ಆಮೇಲೆ ನಾನು ಎತ್ತಲ್ಪಡಬೇಕು ಅಂದ್ರೆ ಶಿಲುಬೆಯ ಮರಣವನ್ನು ಹೊಂದುವನಾಗಿಯೂ ಸಹ ಇದ್ದೇನೆ ಎಂಬುದಾಗಿ ಅವರು ತಮ್ಮ ಮರಣದ ವಿಷಯವಾಗಿಯೂ ಸಹ ಅವರಿಗೆ ತಿಳಿಸ್ತಾರೆ. ಮರಣ ಹೊಂದಿದ ಮೇಲೆ ನನಗೆ ಸಿಗ್ತಕ್ಕಂತ ಮಹಿಮೆ ವಿಷಯವಾಗಿಯೂ ಸಹ ಯೇಸು ಸ್ವಾಮಿಯಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗಿರುವಾಗ ಈ ಎರಡು ಜೋಡಿ ನೆನ್ಪಿಟ್ಕೊಡ್ರಿ ಯಾವಾಗ್ಲೂ. ಫಸ್ಟ್ ಸಫರಿಂಗ್, ದೆನ್ ಕಮ್ಸ್ ದ ಎಕ್ಸಾಲ್ಟೇಷನ್ ಆರ್ ದ ಗ್ಲೋರಿಫಿಕೇಶನ್. ಯೇಸು ಸ್ವಾಮಿ ವಿಷಯವಾಗಿ ನಾವು ಇದನ್ನ ನೋಡ್ತೇವೆ. ಅವರು ಅದನ್ನ ಅನುಭವಿಸಿ ನಮಗ ತೋರಿಸಿದ್ದಾರೆ, ಆ ಚಿತ್ರವನ್ನ ಮುಂದಿಟ್ಟಿದ್ದಾರೆ. ಆದ ಕಾರಣ ನಾವು ಯಾವಾಗಲೂ ಆತನಿಗೋಸ್ಕರವಾಗಿ ಶ್ರಮೆಯನ್ನು ಅನುಭವಿಸುವುದಕ್ಕಾಗಿ ಸಿದ್ಧರಾಗಿರ್ಬೇಕಾದದ್ದು ಬಹಳ ಅವಶ್ಯ. ಕ್ರಿಸ್ತಿಯ ಜೀವನ ಅಂತಂದ್ರೆ ನಾವು ಯಾವಾಗ್ಲೂ ಒಂದು ಹೂವಿನ ಹಾಸಿಗೆ ಅಂತ ಹೇಳಿ ಎಷ್ಟೋ ಸಲ ತಿಳ್ಕೊಳ್ತೇವೆ. ವಿ ಆಲ್ವೇಸ್ ಕನ್ಸಿಡರ್ ದ ಕ್ರಿಶ್ಚಿಯನ್ ಲೈಫ್ ಆಸ್ ಅ ಬೆಡ್ ಆಫ್ ರೋಸಸ್. ಆದ್ರೆ ಹಾಗಿಲ್ಲ. ನಾವು ಯಾವಾಗಲೂ ಶ್ರಮೆ, ಮರಣಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ಯೇಸು ಸ್ವಾಮಿಗೋಸ್ಕರವಾಗಿ ನಾವು ಶ್ರಮೆಯನ್ನ ಅನುಭವಿಸುವುದಕ್ಕಾಗಿ ಸಿದ್ಧರಾಗಿರ್ಬೇಕು. ಮತ್ತು ಅದಕ್ಕೆ ಇರ್ತಕ್ಕಂತ ಪ್ರತಿಫಲವೂ ಸಹ ಅಷ್ಟೇ ಅದ್ಭುತವಾಗಿದೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಮತ್ತು ಯೇಸು ಸ್ವಾಮಿಯವರು ಜೀವನದ ಮೂಲಕವಾಗಿ ಕಂಡುಕೊಳ್ತೇವೆ. ಪರ್ವತ ಪ್ರಸಂಗದಲ್ಲಿಯೂ ಸಹ ಎಷ್ಟೋ ಸಹ ವಿಷಯಗಳನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ಓದ್ಲಿಕ್ಕೆ ಸಮಯ ಇಲ್ಲದ ಕಾರಣ ಅದನ್ನ ನಾನು ಹೇಳುದಿಲ್ಲ. ನೀವು 6ನೇ ಅಧ್ಯಾಯದಲ್ಲಿ ಅದನ್ನ ಓದಿ ತಿಳ್ಕೊಳ್ರಿ. ಪರ್ವತ ಪ್ರಸಂಗದಲ್ಲಿ ಅಲ್ಲಿ ಇರ್ತಕ್ಕಂಥ ಪರಮಾನಂದ ಕೊಡುವಂತಹ ಸಂಗತಿಗಳು, ಆಟಿಟ್ಯೂಡ್ಸ್ ಎಂಬುದಾಗಿ ನಾವು ಅಭ್ಯಾಸ ಮಾಡಿದ್ದೇವೆ ಆರಂಭದಲ್ಲಿ. ಮತ್ತು ಅದನ್ನ ಓದ್ರಿ, ಅಲ್ಲಿ ನಿಮ್ಗೆ ಕಂಡು ಬರ್ತದೆ ಯಾವ ರೀತಿಯಾಗಿ ನಾವು ಹಿಂಸೆ ಪಡುವುದರ ಮಹತ್ವ ಎಷ್ಟಿದೆ ಎಂಬುದನ್ನ ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಥವಾ ತನ್ನನ್ನ ಅನುಸರಿಸುವಂತವರಿಗೆ, ಅನುಯಾಯಿಗಳಿಗೆ, ಹಿಂಬಾಲಕರಿಗೆ, ನಂಬುವವರಿಗೆ ಹೇಳ್ತಾ ಇದ್ದಾರೆ ಎಂಬುದನ್ನ ನಾವು ಸ್ಪಷ್ಟವಾಗಿ ಅಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ಬರೇ ನಮಗ ಒಳ್ಳೇದೇ ಆಗ್ಲಿ, ಆಶೀರ್ವಾದನೇ ಸಿಗ್ಲಿ, ನಮ್ಮ ಜೀವನದಲ್ಲಿ ನಮಗ ಒಳಿತೇ ಆಗ್ಬೇಕು. ಅಫ್ಕೋರ್ಸ್ ಐ ಡೋಂಟ್ ಸೇ ದಟ್ ಕೆಡಕಾಗಬೇಕು ಅಂತ ಹೇಳಿಲ್ಲ. ಆದ್ರೆ ದೇವರ ಚಿತ್ತಕ್ಕೆ ಅದು ಒಂದು ವೇಳೆ ಹಾಗಿರುವುದಾದ್ರೆ ಅದಕ್ಕೆ ನಾವು ಯಾವಾಗ್ಲೂ ಸಿದ್ಧರಾಗಿರ್ಬೇಕು ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಮುಂದೆ ನಾವು 29-30 ವಚನಗಳಿಗೆ ನಾವು ಬರುವಾಗ ಅಲ್ಲಿ ಯೇಸು ಸ್ವಾಮಿಯವರು ಮತ್ತೆ ಏನ್ ಹೇಳ್ತಾರೆ ನೋಡೋಣ. ನನ್ನನ್ನು ಕಳಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನ ಒಂಟಿಗನಾಗಿ ಬಿಡಲಿಲ್ಲ ಅಂದರು ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ವಿಷಯವಾದಂತಹ ವಿವರಣೆಯನ್ನ ಅಲ್ಲಿ ಪ್ರಶ್ನೆ ಕೇಳಿದಂತಹ ಜನರಿಗೆ ಸ್ಪಷ್ಟೀಕರಿಸ್ತಾ ಇದ್ದಾರೆ.
ನೋಡ್ರಿ ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ಈ 8ನೇ ಅಧ್ಯಾಯ ನಮಗೆ ತಿಳಿಸ್ತದೆ. ನಮಗೆ ಬಹಳಷ್ಟು ಸಂಭಾಷಣೆಗಳು ಅಂತ ಅನಿಸಿದ್ರು ಕೂಡ ಆ ಸಂಭಾಷಣೆಗಳಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯ ಎಷ್ಟು ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿಯ ಸಂಬಂಧ ತಂದೆಯೊಂದಿಗೆ ಎಷ್ಟು ನಿಕಟವಾಗಿತ್ತು. ಇಟ್ ವಾಸ್ ದ ಕ್ಲೋಸೆಸ್ಟ್ ರಿಲೇಶನ್ಶಿಪ್ ಅಂತೇಳಿ ಹೇಳಬಹುದು ನಾವು. ದಟ್ ಸ್ಪೀಕ್ಸ್ ಅಬೌಟ್ ಅವರ್ ರಿಲೇಶನ್ಶಿಪ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಒಂದು ಸಂಬಂಧ ಯೇಸು ಸ್ವಾಮಿಯವರೊಂದಿಗೆ ಎಷ್ಟು ನಿಕಟವಾಗಿರಬೇಕು ಎಂಬುದನ್ನ ಇದು ತಿಳಿಸ್ತದೆ. ಹೌ ಕ್ಲೋಸ್ ವಿ ಆರ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎಷ್ಟು ಆತನನ್ನ ಪ್ರೀತಿಸ್ತೇವೆ, ಎಷ್ಟು ಆತನನ್ನ ಸೇವಿಸ್ತೇವೆ, ಎಷ್ಟು ಆತನನ್ನ ಅನುಸರಿಸ್ತೇವೆ, ಎಷ್ಟು ಆತನಿಗೆ ನಾವು ವಿಧೇಯರಾಗಿದ್ದೇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಾವು ಇರ್ತಾ ಇದ್ದೇವೆ. ವಿ ಆರ್ ಲಿವಿಂಗ್, ಅವರ್ ಟೈಮ್ ಈಸ್ ಜಸ್ಟ್ ಪಾಸಿಂಗ್ ಬೈ. ಆದರೆ ನಮ್ಮ ಜೀವನ ಹೇಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಮ್ಮ ಸಂಬಂಧ ಅನುಪಮವಾದಂತಹ ಒಂದು ಸಂಬಂಧ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನನ್ನು ಕಳಿಸಿಕೊಟ್ಟಾತನನು ನನ್ನ ಸಂಗಡಿ ಇದ್ದಾನೆ ಎಂಬುದಾಗಿ, ಮತ್ತು ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡ್ರಿ, ಮೊದಲನೇದಾಗಿ ಸಂಬಂಧ ಎಷ್ಟು ನಿಕಟವಾಗಿತ್ತು. ಎರಡನೇದಾಗಿ ಯೇಸು ಸ್ವಾಮಿ ತಂದೆಗೆ ಯಾವ ವಿಷಯಗಳು ಮೆಚ್ಚುಗೆಯಾಗಿದ್ದವೋ ಅವುಗಳನ್ನೇ ಮಾಡ್ತಾ ಇದ್ರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್. ಎಂದಾದ್ರೂ ನಾವು ಇದ್ರ ವಿಚಾರ ಮಾಡಿದ್ದೇವ? ನಮ್ಮ ಜೀವನ, ನಮ್ಮ ಮಾತುಗಳು, ನಮ್ಮ ಕೆಲಸಗಳು, ನಮ್ಮ ವಿಚಾರಗಳು ಎಷ್ಟು ಮೆಚ್ಚುಗೆಯವುಗಳಾಗಿವೆ ದೇವರಿಗೆ, ಯೇಸು ಸ್ವಾಮಿ ಅವರಿಗೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಂಡು, ಹೌ ಮಚ್ ವಿ ಆರ್ ಟ್ರೈಂಗ್ ಟು ಪ್ಲೀಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಮೆಚ್ಚುಗೆಯಾದವುಗಳನ್ನ ನಾವು ಎಷ್ಟು ಮಾಡ್ತಾ ಇದ್ದೇವೆ. ನಮ್ಮ ಜೀವನ ಎತ್ತ ಸಾಗಿದೆ, ವೇರ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್. ನಮ್ಮ ಜೀವನವನ್ನ ನಾವು ಅವಲೋಕಿಸಿಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ. ಇದು ಒಂದು ಗಂಭೀರವಾದಂತಹ ವಿಚಾರವನ್ನ ಯೇಸು ಸ್ವಾಮಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಜೀವನದ ಯಾವ ಕ್ಷಣದಲ್ಲಿಯೂ ಸಹ ನಾನು ತಂದೆಯನ್ನ ಎಂದು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ ಕಾರಣ ಶಿಲುಬೆ ಮೇಲೆ ಒಂದೇ ಒಂದು ಕ್ಷಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಅವ್ರು ಹೇಳ್ತಾ ಇದ್ದಾರೆ, ಕ್ರೂಜ ಮೇಲೆ ಆಡಿದಂತ ಮಾತು ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ, ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂತಹ ಮಾತನ್ನು ನೋಡುವಾಗ, ಒಂದು ಕ್ಷಣವೂ ಸಹ ಯೇಸು ಸ್ವಾಮಿಯವರು ತಂದೆಯನ್ನ ಬಿಟ್ಟಿರ್ಲಿಕ್ಕೆ ಆಗದಂತಹ ರೀತಿಯಲ್ಲಿ ಅವರು ಅದರಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ. ತಂದೆ ಅಂತ ಹೇಳಿ ಕರೀತಾ ಇಲ್ಲ. ಯೇಸು ಸ್ವಾಮಿ ಆಡಿದಂತಹ ಮೊದಲೇ ಮಾತಿನಲ್ಲಿ ಏನ್ ಹೇಳ್ತಾ ಇದ್ದಾರೆ? ತಂದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತ ಹೇಳಿದಾಗ ತಂದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಕೈ ಬಿಟ್ಟಂತಹ ಒಂದು ಸ್ಥಿತಿಯಲ್ಲಿರುವಾಗ ಅವರು ದೇವರಿಗೆ ಏನು ಉಚ್ಚರಿಸ್ತಾ ಇದ್ದಾರೆ ಅಥವಾ ಏನು ಸಂಬೋಧಿಸ್ತಾ ಇದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ದೇರ್ ಇಸ್ ಅ ಮೀನಿಂಗ್ ದೇರ್. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಮೈ ಲಾರ್ಡ್ ವೈ ಹ್ಯಾಸ್ ಯು ನನ್ನ ಕೈ ಯಾಕೆ ಬಿಟ್ಟಿದ್ದಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಕೇಳುವುದನ್ನ ನಾವು ನೋಡುವಾಗ, ಅಲ್ಲಿ ದೇವರನ್ನ ಅವರು ದೇವರೆಂಬುದಾಗಿ ಸಂಬೋಧಿಸ್ತಾ ಇದ್ದಾರೆ ಎಂಬುದು ನಮಗೆ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ಯೇಸು ಸ್ವಾಮಿ ತಂದೆಯೊಂದಿಗೆ ಇದ್ದಂತಹ ಸಂಬಂಧ ಎಷ್ಟು ಮಧುರವಾದಂತಹ ಸಂಬಂಧವಾಗಿತ್ತು. ಒಬ್ಬಂಟಿಗರಾಗಿ ಯಾವಾಗ್ಲೂ ಇರಲಿಲ್ಲ, ಯಾವಾಗಲೂ ಇರುವಂತಹ ಒಂದು ಸಂಬಂಧ ಅವರದಾಗಿತ್ತು. ತಂದೆ ಮೆಚ್ಚುವುದನ್ನೇ ಮಾಡುವಂತಹ ಜೀವನ ಯೇಸು ಸ್ವಾಮಿಯವರ ಜೀವನ ಆಗಿತ್ತು. ಮತ್ತು ಅಷ್ಟೇ ಅಲ್ಲದೆ ಪಾಪರಹಿತನೇ ಆಡುವಂತಹ ಮಾತುಗಳನ್ನ ಅವರು ಮಾತಾಡಿದರು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನವನ್ನು ನಾವು ಅವಲೋಕಿಸಿಕೊಂಡು ಪರೀಕ್ಷೆ ಮಾಡಿಕೊಂಡು ನಾವು ಸಿದ್ಧರಾಗಿ ಯಾವಾಗಲೂ ಬಾಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕೆಂಬುದನ್ನ ಈ ಭಾಗದಿಂದ ನಮ್ಗ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಯೇಸು ಸ್ವಾಮಿ ತಂದೆಯವರಿಗೆ ಇಷ್ಟವಾದದ್ದನ್ನ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುವಾಗ, ಅವರ ಮಾತಿಗೆ ವಿರೋಧಿಗಳು ಏನ್ ಮಾಡಿದ್ರು ಅಂದ್ರೆ ಕಟುವಾಗಿ ಪ್ರತಿಕ್ರಿಯಿಸಿದ್ರು.
ರಿಯಾಕ್ಟೆಡ್ ವೆರಿ ಕ್ರಿಟಿಕಲಿ ಎಂಬುದಾಗಿ ನಾವು ನೋಡ್ತೇವೆ. ವಿರೋಧಿಗಳು ಕಟುವಾಗಿ ಪ್ರತಿಕ್ರಿಯಿಸಿದ್ರು. ಅಷ್ಟೇ ಅಲ್ಲದೆ ಆತನ ಮಾತುಗಳನ್ನಾಡುವಾಗ ಅನೇಕರು ಆತನನ್ನ ನಂಬಿದ್ರು. ನೋಡ್ರಿ, ದರ್ ಇಸ್ ಆಲ್ವೇಸ್ ಟೂ ಡ್ಯುಯಲ್ ರಿಸಲ್ಟ್ಸ್, ಎರಡು ಫಲಿತಾಂಶಗಳನ್ನ, ಪರಿಣಾಮಗಳನ್ನ ನಾವು ಯಾವಾಗ್ಲೂ ನೋಡ್ತೇವೆ. ಯೇಸು ಸ್ವಾಮಿಯವರಾಗ್ಲಿ ಅಥವಾ ಪೌಲನಾಗ್ಲಿ ಅಥವಾ ದ ಅಪೋಸ್ತಲರಾಗ್ಲಿ ನಾವು ನೋಡುವಾಗ ವಿಲ್ ನಾಟ್ ಫೈಂಡ್ 100% ರಿಸಲ್ಟ್ ಆನ್ ಒನ್ ಥಿಂಗ್. ದೇರ್ ಆರ್ ಟೂ ಥಿಂಗ್ಸ್ ಆಲ್ವೇಸ್. ಕೆಲವರು ನಂಬಿದ್ರು, ಕೆಲವರು ನಂಬದೇ ಹೋದ್ರು ಎಂಬುದಾಗಿ. ಈ ರೀತಿಯಾಗಿ ಅಲ್ಲಿ ಒಂದು ಪ್ರತಿಕ್ರಿಯೆಗೆ ನಾವು ಎರಡು ಪ್ರತಿಕ್ರಿಯೆಗಳನ್ನು ನೋಡುವಾಗ ಕೆಲವರು ಬಹಳಷ್ಟು ಕಟುವಾಗಿ ಅವರು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ರು. ಆದ್ರೆ ಕೆಲವರು ಏನ್ ಮಾಡಿದ್ರು ಅಂತಂದ್ರೆ ಯೇಸು ಸ್ವಾಮಿಯವರ ಮೇಲೆ ವಿಶ್ವಾಸವಿಟ್ಟರು, ನಂಬಿದ್ರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ಯೇಸು ಸ್ವಾಮಿಯವರ ಮಾತುಗಳು ಎಷ್ಟು ಇಫೆಕ್ಟಿವ್ ಆಗಿದ್ದು ಅಂತ ಹೇಳಿ ಇದರಿಂದ ನಮಗ ಕಂಡು ಬರ್ತದೆ. ನೋಡ್ರಿ, 21ರಿಂದ 30 ವಚನಗಳಲ್ಲಿ ಅನೇಕ ವಿಷಯಗಳನ್ನ ಯೇಸು ಸ್ವಾಮಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೌ ಕ್ಲಿಯರ್ಲಿ ಹ್ಯಾಸ್ ಸ್ಪೋಕನ್ ಅಂಡ್ ದಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ದ ಸಾಲ್ವೇಷನ್ ಆಫ್ ಮೆನಿ. ಅನೇಕರು ನಂಬಿದರು ಎಂಬುದಾಗಿ ಅಲ್ಲಿ ಹೇಳಲ್ಪಡುವಾಗ ಅನೇಕರು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರು, ರಕ್ಷಕನನ್ನಾಗಿ ಕಂಡುಕೊಂಡ್ರು, ದೇವರೆಂಬುದಾಗಿ ಆತನನ್ನ ಕಂಡುಕೊಂಡ್ರು ಎಂಬುದಾಗಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಆದ ಕಾರಣ ಇವತ್ತಿನ ವಿಷಯ ಏನಾಗಿತ್ತು ಅಂತಂದ್ರೆ ಜೀವನ ಮತ್ತು ಮರಣ. ಆದ ಕಾರಣ ಕನ್ಕ್ಲೂಡಿಂಗ್ ಇದರಲ್ಲಿ ನಾವು 3 ವಿಚಾರಗಳನ್ನ ನೋಡಿ ಮುಗಿಸೋಣ. ಸಮಯ ಆಗಿದೆ. ಐ ವಿಲ್ ನಾಟ್ ಟೇಕ್ ಮೋರ್. ರಕ್ಷಣೆಯ ಜೀವನ, ರಕ್ಷಣೆ ಏನಾಗಿದೆ ಅಂತಂದ್ರೆ ಜೀವನ ಮರಣಗಳ ವಿಷಯವಾಗಿದೆ. ನೋಟ್ ಮಾಡ್ಕೊಳ್ರಿ, ರಕ್ಷಣೆ ಜೀವನ ಮತ್ತು ಮರಣಗಳ ವಿಷಯವಾಗಿದೆ. ನಮಗ ರಕ್ಷಣೆ ಬೇಕಂತಂದ್ರೆ ನಾವು ನಂಬುವಾಗ ನಮಗ ಜೀವನ ಸಿಗ್ತದೆ, ನಂಬದೆ ಹೋಗುವಾಗ ನಮಗೆ ಮರಣ ಸಿಗ್ತದೆ. ನಿತ್ಯವಾದಂತ ಮರಣ, ನಾವು ಈಗ ನೋಡಿದ್ವಿ, ಇಟರ್ನಲ್ ಸಪರೇಷನ್, ನಿತ್ಯವಾಗಿ ದೇವರಿಂದ ಅಗಲಿ ಹೋಗುವಂತಹ ಮರಣ, ಅದು ನಮಗ ಸಿಗ್ತದೆ. ಯಾವಾಗ ನಾವು ಪಶ್ಚಾತ್ತಾಪ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಯೇಸು ಸ್ವಾಮಿಯನ್ನ ನಂಬದೆ ಹೋಗುವಾಗ ಮರಣ, ನಿತ್ಯವಾದಂತಹ ಮರಣ. ಯೇಸು ಸ್ವಾಮಿಯವರನ್ನ ನಾವು ಪಶ್ಚಾತ್ತಾಪ ಪಟ್ಟು ನಂಬುವಾಗ ನಮಗೆ ರಕ್ಷಣೆ ಸಿಗ್ತದೆ, ನಮಗೆ ಜೀವನ ಸಿಗ್ತದೆ ಎಂಬುದನ್ನ ನಾವು ಈ ಭಾಗದಿಂದ ಕಂಡುಕೊಂಡಿದ್ದೇವೆ. ಆದ ಕಾರಣ ಮೊದಲೇ ಒಂದು ವಿಚಾರ, ರಕ್ಷಣೆ ಜೀವನ ಮತ್ತು ಮರಣಗಳ ವಿಷಯ. ಎರಡನೇದಾಗಿ, ಪಾಪದಲ್ಲಿಯೇ ಜೀವಿಸುವವರು ಯೇಸು ಕ್ರಿಸ್ತರನ್ನ ತಿರಸ್ಕರಿಸ್ತಾರೆ. ನೋಡ್ರಿ, ಎಷ್ಟು ಸುಂದರವಾದಂತ ವಿಚಾರ. ಪಾಪದಲ್ಲಿ ಜೀವಿಸುವವರು ಯೇಸು ಕ್ರಿಸ್ತರನ್ನ ತಿರಸ್ಕರಿಸ್ತಾರೆ. ಯಾಕಂದ್ರೆ ಲೋಕದ ವಿಷಯಗಳು ಅವರಿಗೆ ಬಹಳಷ್ಟು ಇಷ್ಟವಾಗಿವೆ. ದೇವರನ್ನ ಮೆಚ್ಚಿಸುವಂತ ವಿಷಯಗಳಲ್ಲ, ತಮ್ಮನ್ನ ಮೆಚ್ಚಿಸುವಂತ, ತಮ್ಮಲ್ಲಿರುವಂತಹ ಸೈತಾನನನ್ನ ಮೆಚ್ಚಿಸುವಂತಹ ಕೆಲಸಗಳಲ್ಲಿ ಅವರು ಮುಳುಗಿ ಹೋದ ಕಾರಣ ಅವರ ಜೀವನ ಏನಾಗಿದೆ ಅಂತಂದ್ರೆ ಯೇಸು ಸ್ವಾಮಿ ಅವರನ್ನ ತಿರಸ್ಕರಿಸ್ತಾರೆ. ಆದ ಕಾರಣ ಪಾಪದಲ್ಲಿ ಜೀವಿಸುವವರಿಗೆ ಮರಣ ಮತ್ತು ಯೇಸು ಕ್ರಿಸ್ತರನ್ನ ಸ್ವೀಕರಿಸುವವರಿಗೆ ಜೀವನ ಎಂಬುದನ್ನ ಎರಡನೇ ಒಂದು ವಿಷಯವಾಗಿ ನಾವಿಲ್ಲಿ ಕಂಡುಕೊಳ್ತೇವೆ. ರಕ್ಷಣೆ ಏನಾಗಿದೆ ಅಂತಂದ್ರೆ ಜೀವನ ಮರಣಗಳ ಒಂದು ವಿಷಯ. ಎರಡನೆಯದಾಗಿ, ಪಾಪದಲ್ಲಿ ಜೀವಿಸುವವರು ಯೇಸು ಕ್ರಿಸ್ತರನ್ನ ತಿರಸ್ಕರಿಸ್ತಾರೆ, ನಿತ್ಯ ನರಕಕ್ಕೆ ಹೋಗ್ತಾರೆ. ಆದ್ರೆ ಯೇಸು ಸ್ವಾಮಿಯವರನ್ನ ನಂಬಿ ಸ್ವೀಕರಿಸಿ ಪ್ರೀತಿಸುವವರಿಗೂ ಅವ್ರಿಗೇನಿದೆ ಅಂತಂದ್ರೆ ಜೀವನ ಇದೆ, ದೇವರ ಬಳಿಗೆ ಹೋಗ್ತಾರೆ. ಮೂರನೇದಾಗಿ, ಬೇರೆ ಮಾರ್ಗ ಇಲ್ಲ, ದರ್ ಇಸ್ ನೋ ವಾಯಾ ಮೀಡಿಯಾ. ಅಂದ್ರೆ ಈ ಎರಡು ವಿಚಾರಗಳನ್ನ ಬಿಟ್ಟು ಮೂರನೇ ವಿಚಾರನೇ ಇಲ್ಲ ಎಂಬುದಾಗಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಯೇಸು ಸ್ವಾಮಿ ಹೇಳಿದಂತ ಈ ಮೇಲಿನ ಸಂಭಾಷಣೆ, ಅದರ ಮೂಲಕವಾಗಿ ನಾವು ಏನ್ ಕಂಡುಕೊಳ್ತೀವಿ ಅಂತಂದ್ರೆ ದರ್ ಇಸ್ ನೋ ವಾಯಾ ಮೀಡಿಯಾ, ಮೂರನೇ ವಿಚಾರನೇ ಇಲ್ಲ, ಬೇರೆ ಮಾರ್ಗನೇ ಇಲ್ಲ. ಕೃಪೆಯ ಮೂಲಕ ನಂಬಿಕೆಯಿಂದಲೇ ನೀವು ರಕ್ಷಣೆ ಹೊಂತೀರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಪೌಲನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಕೃಪೆಯ ಮೂಲಕ ನಂಬಿಕೆಯಿಂದಲೇ ರಕ್ಷಣೆ ಹೊಂತೇವೆ. ಆದ ಕಾರಣ ಜೀವನ ನಮಗ ಬೇಕಾದ್ರ ನಮಗೇನು, ದೇವರ ಕೃಪೆಯಿಂದ ಯೇಸು ಸ್ವಾಮಿಯ ಮೂಲಕವಾಗಿ
ನಾವು ರಕ್ಷಣೆಯನ್ನ ಹೊಂದ್ತೇವೆ, ನಿತ್ಯ ಜೀವನ ಪಡ್ಕೊಳ್ತೇವೆ, ದೇವರ ಮಕ್ಕಳಾಗ್ತೇವೆ, ದೇವರ ಬಳಿಗೆ ಹೋಗ್ತೇವೆ. ಈ ಲೋಕ ನಾವು ಬಿಡಬೇಕಾದಂತಹದ್ದು ಖಂಡಿತ. ಆದರೆ ಬಿಟ್ಟಾಗ ನಮಗ ಇರ್ತಕ್ಕಂಥ ಒಂದು ನಿರೀಕ್ಷೆ, ಆತನನ್ನ ನಂಬಿದಾಗ, ಸ್ವೀಕರಿಸಿದಾಗ, ಆತನನ್ನ ಪ್ರೀತಿಸುವಾಗ ನಮಗಿರುವಂತದ್ದು ಯಾವುದಂತಂದ್ರೆ ಪರಲೋಕ. ಒಂದ್ ವೇಳೆ ನಾವು ಧರ್ಮಶಾಸ್ತ್ರಕ್ಕೆ ಒಳಗಾಗಿ ನಾವು ಜೀವಿಸುವರಾಗಿದ್ರೆ ಅಪರಾಧಿಗಳೆಂಬಂತಹ ನಿರ್ಣಯ ಉಂಟಾಗ್ತದೆ. ನೋಡ್ರಿ, ರೋಮಾಪುರದ ಪತ್ರದಲ್ಲಿ ಒಂದು ಸುಂದರವಾದಂತಹ ವಚನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ? ಕ್ರಿಸ್ತನಲ್ಲಿದ್ದವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾನೆ ಪೌಲನು. ಆದರೆ ಧರ್ಮಶಾಸ್ತ್ರಕ್ಕೆ ಒಳಗಾಗಿ ಜೀವಿಸುವಂತಹ ಆ ಯಹೂದ್ಯರಿಗೆ ಯೇಸು ಸ್ವಾಮಿ ಏನ್ ಹೇಳಿದ ಅಂತಂದ್ರೆ, ನಿಮಗೆ ಅಪರಾಧ ನಿರ್ಣಯ ಉಂಟಾಗ್ತದೆ. ನೀವು ಅದರಲ್ಲಿಯೇ ಇದ್ರೆ ನಿಮಗೆ ಅಪರಾಧ ನಿರ್ಣಯ ಉಂಟಾಗ್ತದೆ. ನೀವು ನನ್ನನ್ನು ನಂಬಿದರೆ ನಿಮಗೆ ಅಪರಾಧ ನಿರ್ಣಯ ಇಲ್ಲ. ಆದ ಕಾರಣ ದೇವರ ಕೃಪೆಯಿಂದ ನಂಬುವಾಗ ನಮಗ ಜೀವನ ಸಿಗ್ತದೆ. ಆ ಧರ್ಮಶಾಸ್ತ್ರದ ಹಿಂದೆ ಹೋಗುವಾಗ ಅದು ನಮಗೆ ಏನ್ ಮಾಡ್ತಂತಂದ್ರೆ ನಮ್ಮನ್ನ ಅಪರಾಧಿಗಳೆಂಬುದಾಗಿ ನಿರ್ಣಯಿಸ್ತದೆ. ಮತ್ತು ಅಪರಾಧಿಗಳಿಗೆ ಉಂಟಾಗುವಂತಹ ಶಿಕ್ಷೆ ಏನಂತಂದ್ರೆ ನರಕದ ಶಿಕ್ಷೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಷಯಗಳನ್ನ ಜೀವನ ಮರಣಗಳ ಬಗ್ಗೆ ಯೇಸು ಸ್ವಾಮಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಬೆಳಕಿನಲ್ಲಿ ನಡೆದು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದದ್ದು ಅವಶ್ಯ. ಬೆಳಕಿನಲ್ಲಿರುವವರು ನಡೆದು ಜೀವಿಸುವಂತವ್ರು ಏನಾಗಿದ್ದಾರಂತಂದ್ರೆ ನಿತ್ಯ ಜೀವಕ್ಕೆ ಬಾಧ್ಯರಾಗಿರ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿಯ ಬೆಳಕಾಗಿದ್ದಾನೆ. ಯೇಸು ಸ್ವಾಮಿಯಲ್ಲಿಯೇ ನಾವು ನಡೆಯುವಾಗ ನಮ್ಮ ಜೀವನ ನಿತ್ಯ ಜೀವಕ್ಕೆ ನಮ್ಮನ್ನ ಬಾಧ್ಯರನ್ನಾಗಿ ಮಾಡ್ತದೆ. ಕತ್ತಲಲ್ಲಿರುವವರ ವಿಷಯವಾಗಿ ಏನು? ಕತ್ತಲಲ್ಲಿ ನಡೆಯುವವರು ನಿತ್ಯ ಮರಣವನ್ನ ಅನುಭವಿಸ್ತಾರೆ. ಯಾಕಂದ್ರೆ ಸೈತಾನನ ಹಿಂದೆ ಹೋಗುವಾಗ, ಕತ್ತಲೆಯಲ್ಲಿ ಜೀವಿಸುವಾಗ ಅವರ ಒಂದು ಅಂತ್ಯ ಎಲ್ಲಿ ಆಗ್ತದೆ ಅಂತಂದ್ರೆ ನಿತ್ಯ ಮರಣ, ಅದು ನರಕದಲ್ಲಿ. ನೋಡ್ರಿ, ಜೀವನ ಮರಣಗಳ ಬಗ್ಗೆ ಎಷ್ಟು ಸುಂದರವಾದಂತ ವಿಚಾರಗಳನ್ನ ಪೌಲನು ಯೇಸು ಸ್ವಾಮಿಯವರು ಅಲ್ಲಿದ್ದಂತಹ ಜನರೊಂದಿಗೆ ಹಂಚಿಕೊಂಡಿದ್ದಾರೆ. ಆದ ಕಾರಣ ದೇವರು ಎಲ್ಲಾ ವಿಷಯಗಳನ್ನ ನಮಗೆ ತೋರಿಸಿದ್ದಾನೆ, ಸ್ಪಷ್ಟವಾಗಿ ತೋರಿಸಿದ್ದಾನೆ. ಅದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಓದ್ರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 10 ಸಲ ಓದಿರಿ, ಆಗ ನಿಮ್ಗೆ ಇನ್ನೂ ಹೆಚ್ಚಾದಂತ ಕ್ಲಾರಿಟಿ ಸಿಗ್ತದೆ. ಬೇಡಿಕೊಡ್ರಿ, ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸ್ರಿ. ಸ್ವಾಮಿ, ನಮಗೆ ಸಹಾಯ ಮಾಡು, ಪವಿತ್ರಾತ್ಮನ ಸಹಾಯ ನಮಗ್ ಬೇಕು. ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡು ನಿನಗೆ ಮೆಚ್ಚುಗೆಯವರಾಗಿ ಜೀವಿಸುವುದಕ್ಕೆ ನಮ್ಗೆ ಸಹಾಯ ಮಾಡು ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥಿಸೋಣ. ಹೀಗೆ ಮಾಡ್ಲಿಕ್ಕೆ ದೇವರು ತನ್ನ ವಿಶೇಷವಾದಂತ ಸಹಾಯವನ್ನು ನೀಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. Recording stop.